ನವಿಲ ಕೋರಿ ಕೋರಿ ಅವಿವೇಕಮ ಅವಿವೇಕಮ ನವಿಲ ಕೋರಿ ಕೋರಿ ಅವಿವೇಕಮ ಅಷ್ಟದ್ರೋಣ ತ್ಯಾಗ ಅಷ್ಟದ್ರೋಣ ತ್ಯಾಗ ತ್ಯಾಗಾನುರಾಗ ಗಣ ಗಣ ಪರಮ ಪಾವನಾಥ ಗಣ ಗಣ ಮಹಾಪ್ರಭು ನಮಸ್ಕರಿಸಿದನು. ಮಂತ್ರಿ ಶೇಖರರೇ, ನಿಮಗೆ ಮಂಗಳವಾಗಲಿ. ವಿಶೇಷ ವರ್ತಮಾನವೇನು ತಿಳಿಸುವಂತವರಾಗಿ. ಮಹಾಪ್ರಭು ಏನೆಂದು ಹೇಳಲಿ ಮಹಾಪ್ರಭು? ಏಕೆ ಹೇಳುವಂತವರಾಗಿ. ಮಹಾಪ್ರಭು, ನಿನ್ನೆ ದಿವಸ ಆ ಭೂಷಣೋತ್ತಮರಿಗೆ ದಾರಿದ್ರ್ಯ ಎಂಬ ನವಭರಿತ ಕೂಸ್ಮಾಂಡ ಫಲವನ್ನು ಕೊಟ್ಟೇವಷ್ಟೇ ಮಹಾಪ್ರಭು. ಅವರು ಅಲ್ಪ ಕ್ರಯಕ್ಕೆ ವಿಕ್ರಯಿಸಿದಲ್ಲದೆ ಪುನಃ ಮನೆ ಮನೆಯಲ್ಲಿ ಭಿಕ್ಷಾಟನೆ ಮಾಡುತ್ತಿರುವರು ಮಹಾಪ್ರಭು. ಹೌದೇನು? ಹಾಗಾದರೆ ಅವರು ಎಲ್ಲಿರುವರು? ತಮ್ಮ ಸಮೀಪದಲ್ಲೇ ಬರುತ್ತಿರುವರು, ವಿಚಾರಿಸಿಕೊಳ್ಳಿ ಮಹಾಪ್ರಭು. ಭೂಸುರೋತ್ತಮರೇ, ಈಗ ದಯ ಪಾಲಿಸಿ. ಭೂಸುರೋತ್ತಮರೇ, ನಿನ್ನೆ ದಿವಸ ನಿಮ್ಮ ದಾರಿದ್ರ್ಯವು ಅಥವಾಗಲೆಂದು ನಾವು ಕೊಟ್ಟಿದ್ದ ಆ ನವಭರಿತವಾದ ಕುಷ್ಪಾಂಡ ಫಲವನ್ನು ಏನು ಮಾಡಿದಿರಿ? ಪ್ರಭು, ನೀವು ಕೊಟ್ಟ ನವಭರಿತವಾದ ಕೂಸ್ಬಾಂಡ ಫಲವು ಈ ಆಳು ಕಣ್ಣಿಗೆ ಈಗ ತಾನೇ ಮುರಿದ ಕುಂಬಳಕಾಯಿ ಹಾಗೆ ಕಾಣಿತು. ಹಾಗಾದರೆ ಎಷ್ಟು ಲಕ್ಷಕ್ಕಾಗಿ ವಿಕ್ರಯಿಸಿದಿರಿ? ಲಕ್ಷಕ್ಕಲ್ಲ ಪ್ರಭು, ಕೇವಲ 5 ಆಣಿಗೆ ವಿಕ್ರಯಿಸಿದರು ಪ್ರಭು. ಪೂಜ್ಯರೇ, ನಿಮ್ಮ ದಾರಿದ್ರ್ಯವು ಅಥವಾಗಲೆಂದು ನಾವು ಕೊಟ್ಟಿದ್ದ ಆ ನವಭರಿತವಾದ ಕೂಷ್ಪಾಂಡ ಫಲವನ್ನು ವಿಕ್ರಯಿಸಿ ಪುನಃ ಮನೆ ಮನೆಯಲ್ಲಿ ಭಿಕ್ಷಾಟನೆ ಮಾಡುತ್ತಿರೆಂದರೆ ಛೇ, ನಿಮ್ಮ ನಿರ್ಭಾಗ್ಯವೇ ಸರಿ. ಪೂಜ್ಯರೇ, ಇದಕ್ಕೆ ಕಾರಣವೆಂದು ತಿಳಿಸುರಾ? ಪ್ರಭು, 6 ಶಾಸ್ತ್ರ 18 ಪುರಾಣಗಳನ್ನು ಕೇಳಿದರು ಪಂಚಮಸನಿ ದುರ್ದಶೆ ಎಂದು ಹೇಳುವರು ಪ್ರಭು. ಹಾಗಾದರೆ ಎಷ್ಟು ವರ್ಷಗಳಿಂದ ಈ ರೀತಿಯಾಗಿ ರೋಧಿಸುತ್ತಿರುವಿರಿ? ಪ್ರಭು, 3 ವರ್ಷದಿಂದ ಈ ಕಷ್ಟವನ್ನು ಅನುಭವಿಸಿದನು ಪ್ರಭು. ಹಾಗಾದರೆ ಮೊದಲನೇ ವರ್ಷದಲ್ಲಿ ಏನಾಯಿತು? ಮೊದಲನೇ ವರ್ಷದಲ್ಲಿ ಇದ್ದಿದ್ದೊಬ್ಬ ಮಗ ಜನಪಾಲನ ಮಾಡಲು ಹೋಗಿ ಅಲ್ಲೇ ಮೃತನಾದನು ಪ್ರಭು. ಎರಡನೇ ವರ್ಷದಲ್ಲಿ ಇದ್ದಿದೊಂದ ಗುಡಿಸಲು ಅಗ್ನಿಗೆ ಆಹುತಿ ಆಯ್ತು ಪ್ರಭು. ಮೂರನೇ ವರ್ಷದಲ್ಲಿ ತಿನ್ನಲು ಅನ್ನವಿಲ್ಲದೆ, ಓದಿಯಲು ಬಟ್ಟೆ ಇಲ್ಲದೆ, ಈ ಪಾಪಿ ನೇತ್ರಗಳಿಗೂ ನಿದ್ರೆ ಇಲ್ಲದೆ ಮನೆ ಮನೆಯಲ್ಲಿ ಭಿಕ್ಷೆ ಬೇಡುತ್ತಿರುವನು ಪ್ರಭು. ಪೂಜ್ಯರೇ, ನಿಮ್ಮ ದಾರಿದ್ರ್ಯವು ಹತವಾಗಲು ರಾಜನಾದ ನಾವು ಏನು ಮಾಡಬೇಕು? ನನ್ನ ದಾರಿದ್ರ್ಯವು ಹತವಾಗಬೇಕಾದರೆ ಬೇರೆಯವರಿಗೆ ಕೈದಾರಿಯನ್ನು ಕೊಟ್ಟರೆ ಅದು ಕಳೆದು ಹೋಗುವುದು ಪ್ರಭು. ಪೂಜ್ಯರೇ, ಆ ಸನಿಯನ್ನು ನಾನು ಜಯಿಸುವೆನು. ಜಯಿಸುವೆನು ಜಯಿಸುವೆ ಸನಿಯ, ವೀರ ಧೀರ ಚೂರನಾಗಿ ಜಯಿಸುವೆ ಸನಿಯ, ನಾಂ ಜಯಿಸುವೆ ಸನಿಯ, ನಾಂ ಜಯಿಸುವೆ ಸನಿಯ. ಜಯಿಸುವೆ ಸನಿಯ, ವೀರ ಧೀರ ಚೂರನಾಗಿ ಜಯಿಸುವೆ ಸನಿಯ, ನಾಂ ಜಯಿಸುವೆ ಸನಿಯ, ನಾಂ ಜಯಿಸುವೆ ಸನಿಯ. ಪೂಜ್ಯರೇ, ದಾರಿದ್ರ್ಯವನ್ನೇ ಕೊಡುತ್ತಲಿರುವನೇ, ದಾರಿದೀಪನಾಗಿ ಅವನು ಮೆರೆಯುತ್ತಿರುವನೇ. ದಾರಿದ್ರ್ಯವನ್ನೇ ಕೊಡುತ್ತಲಿರುವನೇ, ದಾರಿದೀಪನಾಗಿ ಅವನು ಮೆರೆಯುತ್ತಿರುವನೇ. ಜಯಿಸುವೆ ಸನಿಯ, ವೀರ ಧೀರ ಸೂರನಾಗಿ ಜಯಿಸುವೆ ಸನಿಯ, ನಾಂ ಜಯಿಸುವೆ ಸನಿಯ, ನಾಂ ಜಯಿಸುವೆ ಸನಿಯ, ನಾಂ ಜಯಿಸುವೆ ಸನಿಯ. ಪೂಜ್ಯರೇ, ಗ್ರಹಗಳು ನೋಡೋಣವೆಂದರೆ ಈ ಕಣ್ಣಿಗೆ ಕಾಣಿಸುವುದಿಲ್ಲ, ಹಿಡಿಯೋಣವೆಂದರೆ ಈ ಕರಗಳಿಗೆ ಸಿಗುವುದಿಲ್ಲ. ಕೇವಲ ನಿರ್ಜೀವವಾದ ಗ್ರಹಗಳು, ಕೇವಲ ನಿರ್ಜೀವವಾದಗಳು ಮನುಷ್ಯ ಮಾತ್ರವನ್ನೇ ಹಿಡಿದು ಪೀಡಿಸಿ ಕಾಣಿಸುವೆಂದರೆ ಇದನ್ನು ನಾನು ನಂಬಲಾರೆ. ಪೂಜ್ಯರೇ, ಮರೆವಕ್ಕವರನ್ನು ಕಾಪಾಡಬೇಕಾದುದು ರಾಜನಾದ ನನ್ನ ಧರ್ಮ. ಆದ್ದರಿಂದ ನಿಮಗೆ ಒಕ್ಕಿರುವ ಆ ಪಂಚಮಸಿನ ದುರ್ದಶೆಯನ್ನು ನಮಗೆ ಕೈದಾರಿಯಾಗಿ ಎಳೆದುಕೊಡಿ. ನಿಮ್ಮಂಥ ಬಡವರನ್ನ ಹಿಡಿದು ಪೀಡಿಸಿ ಕಾಡಿಸೋದ್ರಿಂದ ಆತನಿಗೆ ಏನು ಸಿಗುವುದು? ನಮ್ಮಂಥ ರಾಜಾದಿರಾಜರನ್ನು ಸೇರಿ ಸುಖ ಪಡಲಿ. ಪರಮಾತ್ಮ
ರಕ್ಷಕ ಪರಮಾತ್ಮ, ನನ್ನಂತ ಬಡವನನ್ನು ಕಾಡಿಸಿ ಪೀಡಿಸಿ ನಿನಗೇನು ಸಿಗುವುದಯ್ಯ? ಸಾರ್ವಭೌಮ ವಿಕ್ರಮರನ್ನು ಸೇರಿ ಸುಖಪಡು. ಜೈ ಸರಿದೇವರಿಗೆ ಗೋವಿಂದ. ಪೂಜರೆ, ಪಾರ್ವತಿ ಪತಹೇ. ಪೂಜರೆ, ನಿಮ್ಮ ಪಂಚಮಸರಿ ದುರ್ದಶೆ ಸರಿ ಆಗುವವರೆಗೂ ನಮ್ಮ ಅರಮನೆಯಲ್ಲಿ ಸುಖವಾಗಿರುವಂತವರಾಗಿ ಆಗಬಹುದು ಪ್ರಭು. ಮಂತ್ರಿ ಶೇಖರರೇ, ಮಹಾಪ್ರಭು, ಈ ಭೂಸುರತ್ತಮರಿಗೆ ಉಪಚರಿಸುವಂತೆ ಕೋಶಾಧ್ಯಕ್ಷರಿಗೆ ಆಜ್ಞಾಪಿಸಿ. ಆಗಬಹುದು ಪ್ರಭು. ಮಂತ್ರಿ ಶೇಖರರೇ, ಮಹಾಪ್ರಭು, ಈ ನವಗ್ರಹಗಳು ಎಂದರೆ ಏನು? ಈ ನವಗ್ರಹಗಳ ಮಹಿಮೆಯನ್ನು ತಿಳಿದುಕೊಳ್ಳಲು ನನ್ನ ಮನಸ್ಸು ಬಹಳವಾಗಿ ಹಂಬಲಿಸುತ್ತಿದೆ. ಇದಕ್ಕಾಗಿ ರಾಜನಾದ ನಾನು ಏನು ಮಾಡಬೇಕು? ಮಹಾಪ್ರಭು, ನವಗ್ರಹಗಳ ಮಹಿಮೆಯನ್ನು ತಿಳಿಯಲು ಅರಮನೆಯ ಪುರೋಹಿತರನ್ನು ಕರೆಸಿ ನವಗ್ರಹಗಳ ಪೂಜೆಯನ್ನು ಇಡಿಸಿ ಒಂದೊಂದು ಗ್ರಹದ ಮಹಿಮೆಯನ್ನು ಸಾಂಗವಾಗಿ ತಿಳಿಯಬಹುದು ಮಹಾಪ್ರಭು. ಬೇಷ್, ಸಕಾಲಕ್ಕೆ ಒಳ್ಳೆಯ ಉಪವನ್ನೇ ತಿಳಿಸಿದಿರಿ. ಹಾಗಾದರೆ ಅರಮನೆಯ ಪುರೋಹಿತರನ್ನು ಬರಮಾಡತಕ್ಕದ್ದು. ಆಗಬಹುದು ಮಹಾಪ್ರಭು. ಹಾಗೆ ಆ ನವಗ್ರಹಗಳ ಪೂಜೆಗೆ ಬೇಕಾದ ಸಾಮಗ್ರಿಯನ್ನು ತರಿಸುವಂತವರಾಗಿ. ಆಗಬಹುದು ಮಹಾಪ್ರಭು. ಯಾರಲ್ಲಿ ಅರಮನೆಯ ಪುರೋಹಿತರನ್ನು ಬರಮಾಡತಕ್ಕದ್ದು. ಗೋಧುಮ ಸ್ವಲ್ಪ ಚಿಕ್ಕ ಕುಲನಂದನ ಸೌರೇ ಮಂಗಳಗಿರಿ ಲಾವೆ ಮುರಾರೇ. ರಾಜಸ್ಥಾನದಿಂದ ಪ್ರತಿಕೆ ಬಂದಿತ್ತು. ಬ್ರಾಹ್ಮಣೋತ್ತಮರೆಲ್ಲ ಮುಂದೆ ಹೋಗಿರೋರು ಅಥವಾ ಹಿಂದೆ ಉಳಿದಿರೋರು ಗೊತ್ತಿಲ್ವಲ್ಲ. ಮುಂದೆ ಹೋಗಿ ನೋಡೋಣ ಬನ್ನಿರಿ. ಓ ಕುಣ್ಸಲ್ ಮಿಸ್ರಿ ಅವ್ರು ಎಲ್ಲಿ ಬಿಟ್ರೆ ಕಾಣಲ್ಲ. ಹಿಂದೆ ಉಳ್ಕೊಬಿಟ್ರೆ ಮುಂದೆ ಹೊಂಟೋದ್ರ ಒಂದು ಗೊತ್ತಾಗ್ತಲ್ಲ. ಎಲ್ಲೋದ್ರು ಅಂತಾನೆ ಗೊತ್ತಿಲ್ವಲ್ಲ. ಓ ಇಲ್ಲೇ ಇಲ್ಲೇ ಬರ್ತಾರೆ. ಯಾಕೆ ಕಚ್ಚೆ ಹುಡ್ಸೋಗಿದಲ್ಲಿ ಕಚ್ಚೆ ಎಲ್ಲ ಅಯ್ಯೋಯ್ಯೋ ಸರಿ ಮಾಡ್ಕೊತೀನಿ ಬಿಡಪ್ಪ. ರಾಜನ ಮನೆಯಲ್ಲಿ ರಾಜನ ಮನೆಯಲ್ಲಿ ಭೋಜನವೆಂದರೆ ರಾಜನ ಮನೆಯಲ್ಲಿ ಭೋಜನವೆಂದ ಭೋಜದ ಸುಖವನ್ನು ನಾ ಪಡೆವೆ. ಈ ಜಗಕ್ಕೆ ಆ ಜಗಕ್ಕೆ ಈ ಜಗಕ್ಕೆ ಆ ಜಗಕ್ಕೆ ರಾಜನ ಮನೆಯಲ್ಲಿ ಭೋಜನವೆಂದರೆ ಭೋಜದ ಸುಖವನ್ನು ನಾವು ಪಡೆವೆ. ಈ ಜಗದೇ ಆ ಜಗಕ್ಕೆ ಈ ಜಗದೇ ಆ ಜಗಕ್ಕೆ ಅಪ್ಪಳ ಸೊಂಡಿಗೆ ಉಪ್ಪಿನಕಾಯಿ
ಹಪ್ಪಳ ಸೊಂಡಿಗೆ ಉಪ್ಪಿನಕಾಯಿ ದಪ್ಪ ದಪ್ಪ ಲಾಡು ನುಂಗುವೆನೋ ಈ ಜಗತಿ ಆ ಜಗಕ್ಕೆ ಈ ಜಗತಿ ಆ ಜಗಕ್ಕೆ ಗಸಗಸೆ ಪಾಯಸವ ಮಾಡಿರಬೇಕು ಗಸಗಸ ಪಾಯಸವ ಮಾಡಿರಬೇಕು ಗೋಡಂಬಿ ದ್ರಾಕ್ಷಿಯ ಹಾಕಿರಬೇಕು ಗೋಡಂಬಿ ದ್ರಾಕ್ಷಿಯ ಹಾಕಿರಬೇಕು ನಂದಿನಿ ತುಪ್ಪವ ಹಾಕಿರಬೇಕು ನಂದಿನಿ ತುಪ್ಪವ ಹಾಕಿರಬೇಕು ಈ ಜಗದೇ ಆ ಜಗಕ್ಕೆ ಈ ಜಗದೇ ಆ ಜಗಕ್ಕೆ ಉಕ್ಕ ಬಿಡ್ಬೇಕಂದ್ರೆ ಹಾವು 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 ಅಯ್ಯೋ ಅಲ್ಲ ಕಣಿಯ ನಾಗರಾವು ಎಲ್ಲಿ ಸೇರ್ಕೋತು ಅಯ್ಯ ಅಲ್ಲಿ ಆ ಯಜಮಾನ ಮಹಾದೇವರು ಮನೆ ಭೋಜನ ಊಟ ಮಾಡಿದ್ರ ಅಲ್ಲಿ ಭೋಜನ ಊಟ ಏರ್ಪಾಡು ಮಾಡಿದ್ರ ಅಲ್ಲಿ ಮಾಡ್ಕೊಂಡು ಬರ್ತಾ ಇದ್ನ ಆ ಮಗಣ್ಣ ಅವ್ರ ಮನೆ ಕೆನ್ನ ಆಗಿ ಬಂದ್ಬಿಟ್ಟು ಅಟ್ಕೊಂಡು ಬಂದ್ಬಿಡ್ತಾ ಆ ಬೇಲಿ ಸಂದಿಗೆ ಪಾಕ್ನಲ್ಲಿ ಬಿದ್ದೋದೆ ಆ ನನ್ನ ಮಗನ ಬಂದು ಇಲ್ಲಿ ಒಳಗೆ ಹೋಗ್ಕೊಬಿಟ್ಟದಲ್ಲ ಸರಿ ಇದು ಕತ್ತೆ ತಿನ್ಕೊಬಿಟ್ಟದಲ್ಲ ಏನ್ ತಿರ್ಗತ್ತು ಸ್ವಾಮಿ ಕತ್ತ ಕತ್ತು ತಿನ್ಕೊಬಿಟ್ಟೈತೆ ಏನ್ ತಿರ್ಗತ್ತು ಸ್ವಾಮಿ ಇನ್ನೊಂದು ಹಾವಾಯ್ತ ನಾಗರ ತಿನ್ಕೊಬಿಟ್ಟೈತೆ ಅಪ್ಪ ಏನು ಬರೀದು ಅಪ್ಪಪ್ಪ ಅಯ್ಯೋ ಅಲ್ಲ ಕಣಿಯ ಏನು ಬರೀದು ಎಲ್ಲ ಬಿದ್ದಾಯ್ತಲ್ಲ ಅಯ್ಯೋ ಅಪ್ಪ ಅಲ್ಲ ಕಣಿಯ ನನಗೆ ಸಾಕಾಗೈತೆ ನನಗೆ ಈಗ ಒಂದು ಸ್ವಲ್ಪ ಫ್ರೀಡಮ್ ಕೊಡಿ ಒಂದು ಸ್ವಲ್ಪ ಇಂಗ್ಲೀಷಲ್ಲಿ ಆಗ್ಬಿಟ್ಟೈತೆ ಒಂದು ಸ್ವಲ್ಪ ಇದು ಮಾಡ್ಬಿಡಿ ನೆಸೆ 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 ಒಂದು ಸ್ವಲ್ಪ ಈಗ ಕಾಳಿನ ರಾಮಣ್ಣ ಅವ್ರ ತವೂ ಇಲ್ಲ ನೆಸೆ ಎಲೆಕೆ ರಾಮಣ್ಣ ಅವರು ಸತ್ತೋಗ್ಬಿಟ್ರು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಜಯರಾಮಣ್ಣ ಸಿಕ್ಕಿದ್ದ ಅವನು ಒಬ್ಬರು ತವೇ ನೆಸೆ ಇದು ಮಾಡೋದು ಒಂದು ಚಿಟಿಕೆ ಕೊಟ್ಟಿದ್ರು ನೀವು ಎಲ್ಲವ ತಗೊಳ್ಳಿ ಒಂದು ಸ್ವಲ್ಪ ತಗೊಳ್ಳಿ ಒಂದು ಸ್ವಲ್ಪ ಸ್ವಲ್ಪ ಚೆನ್ನಾಗಿ ತಿಕ್ಕಬೇಕು ತಿಕ್ಕಿ ತಿಕ್ಕಿ ತಿಕ್ಕಳಿ ತಿಕ್ಕಿ 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 ತಿಕ್ಕಳಿ ನಸ ಜುಮ್ಮಂತೈತೆ ನಸ ಜುಮ್ಮಂತೈತೆ ತಾಯೋರು ತಗಡೋರು ತಾಯೋರು ತಗಡೋರು ತಾಯೋರು ತಗಡೋರು ನಸ ಜುಮ್ಮಂತೈತೆ ನಸ ಜುಮ್ಮಂತೈತೆ ಬೆಟ್ಟದ ಪೂರ ಗಟ್ಟಿ ನಸೆ ಬೆಟ್ಟದ ಪೂರ ಗಟ್ಟಿ ನಸೆ ಜುಮ್ಮಂತೈತೆ ಜಮ ಏನ್ ಆ ಜಯರಾಮಣ್ಣ ಎಷ್ಟು ಸ್ಟ್ರಾಂಗ್ ಆಗಿ ಕೊಟ್ಟಿದ್ರು ಬರೀ ಅವನು ಬರೀ ಸುಳ್ಳನೆ ಹಾಕ್ಬಿಡೋದು ಜಾಸ್ತಿ ಅಪ್ಪಪ್ಪ ಅಪ್ಪ ಅಲ್ಲ ಕಣಿಯ ಯಾರು ಅಲ್ಲ ಹೊಸಮನೆ ರಾಮಣ್ಣವ್ರು ಎಲ್ಲೋದ್ರು ಓ ನೀವು ಸ್ವಲ್ಪ ಹೊತ್ತು ಬರೋ ಎಲ್ಲ ಈ ಕಡೆ ಕಾಣ್ತಿಲ್ಲ ಆ ಕಡೆ ಕಾಣ್ತಿಲ್ಲ ಅವ್ರು ಏನು ಸ್ವಲ್ಪ ಬೆತ್ತೆ ಅವರು ಸ್ವಲ್ಪ ಬನ್ನಿ ಸ್ವಾಮಿ ಎಲ್ಲಿ ಗೊತ್ತಾಯ್ತಾರ ನೋಡಿ ನಸ ಜುಮ್ಮಂತೈತೆ
ನಸಾ ಜೊಮ್ಮಂತೈತೆ ನಸಾ ರಾಮಣ್ಣವ್ರು ಬಂದ್ಕೊಳಪ್ಪ. ದೇವಿ ಹೋಗೋಯ್ತು. ಒಂದೇ ಮಾತಾ ಒಂದೇ ಭಾರತ ಸಹೋದರ ಸಹೋದರಿ ಸಹೋದರ ಸಹೋದರಿ ಆಹಾ ಆ ಪರಮಾತ್ಮನೆಂದರೆ ಆತನ ಶಕ್ತಿ ಚೈತನ್ಯ ಹೇಗಿದೆ ಎಂದರೆ ಸುರಕ್ಷಿತ ಸುಧಾಯ ರಸಂ ಎಂದರೆ ಈ ದಿವ್ಯಮನ ಅಲಗಿಗೆ ರಸನವೊಂದೇ ಕರೆಯುವರು. ಅಂತೆಯೇ ಕವಿತಾ ರಸಂ ಎಂದರೆ ಕವಿತಾ ಪಠಣೆಯಲ್ಲಿ ಯಾರು ಸದಾ ನಿರತರಾಗಿರುವರೋ ಅವರಿಗೆ ಕವಿತಾ ರಸಮಿದೇ ಕರೆಯುವರು. ಆ ಗಾಯತ್ರಿ ಮಹಿಮೇನು ಆ ವಿಶ್ವಾಮಿತ್ರ ಮುನಿಗಳು ಎಂದು ಬಲ್ಲರು ತದೋ ರೀತಿಯಲ್ಲಿ ಪತಿಯಲ್ಲಿ ಇರತಕ್ಕಂಥ ಭಕ್ತಿಯನ್ನು ಪತಿರಥ ಶಿರೋಮಣಿ ಎಂದು ಬಲ್ಲಳು ತದೋ ರೀತಿಯಲ್ಲಿ ಈ ನಮ್ಮ ಸರಿ ಪರಮಾತ್ಮರ ಮಹಿಮೇನು ಇಲ್ಲಿ ಸೇರಿರುವ ಮಹಾಸೈವಿಕರೆಲ್ಲರೂ ಬಲ್ಲರು. ಅಂತೆಯೇ ಕಬ್ಬು ಡೊಂಕಾದರೂ ಅದರ ಸಿಹಿಯೂ ಡೊಂಕಾಗುವುದು. ಅಂತೆಯೇ ನಾವು ಡೊಂಕಾದರೂ ಆ ಪರಮಾತ್ಮನಾಮವೂ ಡೊಂಕಾಗಲಾರದು. ಮಹಾಜನಗಳು ಸೇರಿ ಒಂದು ತುಳಸಿ ವೃಕ್ಷಕ್ಕೆ ನೀರನ್ನು ಧಾರೆಯುತ್ತಿದ್ದರೆ ನನಗೆ ಬರೀ ವಿಶ್ವಲೋಗೆ ತೋರುವುದು. ಅಂತೆಯೇ ದೇವತಾ ಬ್ರಾಹ್ಮಣರು ಒಂದೆಡೆ ಸೇರಿ ಭಜನಾ ತತ್ವ ನಿರತರಾಗಿದ್ದರೆ ಅದು ನನ್ನಂತವನಿಗೆ ಬರೀ ಬಗಲಾಟವೊಂದೇ ತೋರುವುದು. ಅಂತೆಯೇ ಮಹಾಜನಗಳು ಸೇರಿ ಅನ್ನದಾನ ಮಾಡುತ್ತಿದ್ದರೆ ಅದು ನನ್ನಂತವನಿಗೆ ಬರೀ ಸೂರ್ಯ ಮಾಡುವುದೇ ತೋರುವುದು. ಆದರೆ ಇಲ್ಲಿ ಸೇರಿರುವ ಮಹಾಸಭಿಕರು ಆ ರೀತಿ ಭಾವಿಸಲೆಂದು ನಾನು ನಂಬಿರುತ್ತೇನೆ. ಅಂತೆಯೇ ಈ ನಮ್ಮ ಛಾಯಾಪುತ್ರ ನಾಮವಳಿಯಲ್ಲಿ ಬರ್ತಕ್ಕಂಥ ಅಲ್ಪ ಪ್ರಾಣ, ಮಹಾಪ್ರಾಣ, ಸ್ವರ, ವ್ಯಂಜನ ಏನೇ ತಪ್ಪು ನೆಪಗಳು ಬಂದರೂ ಹಂಸಶಿರ ನ್ಯಾಯದಂತೆ ಅಂದರೆ ಹಾಲು ಮತ್ತು ನೀರನ್ನು ಬೆಳೆಸಿಟ್ಟರೆ ಆ ರಾಜಹಂಸವು ನೀರನ್ನು ಬಿಟ್ಟು ಹಾಲನ್ನು ಹೇಗೆ ಇರುತ್ತದೆಯೋ ತದೋ ರೀತಿಯಲ್ಲಿ ಸುಗುಣವನ್ನೇ ಗ್ರಹಿಸಿಕೊಂಡು
ಈ ನಮ್ಮ ಸರಿ ಪರಮಾತ್ಮನ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಓಹೋ, ಅರಮನೆ ಬ್ರಾಹ್ಮಣರು ಮುಂದೆ ಹೋಗಿರು, ನಾನು ಸ್ವಲ್ಪ ಮುಂದೆ ಹೋಗಿ ನೋಡುತ್ತೇನೆ. ಸರ್ವರಿಗೂ ಮಂಗಳವಾಗಲಿ. ನಮ್ಮಮ್ಮ ನಿಮ್ಮಮ್ಮ, ನಮ್ಮಮ್ಮ ನಿಮ್ಮಮ್ಮ. ನಿಮಗೂ ಮಂಗಳವಾಗಲಿ. ವೃತ್ರಾಕ್ಷ ಅಂದ್ರೆ ಏನು ಸ್ವಾಮಿ? ಅಸ್ತರಿಸ್ತಾ ಇದ್ದೀರೇನು ಏನ್ ಸ್ವಾಮಿ? ಸ್ವಾಮಿ, ಅರಮನೆಯಿಂದ ಪತ್ರಿಕೆ ಬಂದಿತ್ತು. ನೋಡಿ ಸ್ವಾಮಿ, ಯಾರೋ ಓರ ಬ್ರಾಹ್ಮಣನು ದಾರಿದ್ರ್ಯಕ್ಕೆ ಸಿಲುಕಿ ನಮ್ಮ ವಿಕ್ರಮ ಮಹಾರಾಜರ ಮುಂದೆ ಕಷ್ಟಪಡ್ತಾನಂತೆ. ಆತನನ್ನು ವಿಕ್ರಮಪುರರು ಕರೆಸಿ ಆತನಿಗೆ ಧನ ಸಹಾಯ ಮಾಡಿ ನೋಡಿದರಂತೆ. ಆದರೆ ಆತನ ಗ್ರಹ ದುರ್ದಶೆಯಿಂದ ಎಲ್ಲವೂ ವಿಫಲವಾಗಿ ಹೋಯ್ತಂತೆ. ಆದ್ದರಿಂದ ನಮ್ಮ ವಿಕ್ರಮ ಪ್ರಭುಗಳು ಆತನ ಗ್ರಹದ ದುರ್ದಶೆಯನ್ನು ಕೈದಾರೆ ಹರಿಸಿಕೊಳ್ಳದಂತೆ ಅದಕ್ಕೆ ಅರಮನೆಯಲ್ಲಿ ನವಗಳ ಪೂಜೆಯನ್ನು ಏರ್ಪಡಿಸಿ ಅವುಗಳ ಫಲಾಫಲವನ್ನು ತಿಳಿಕೋಸ್ಕರವೇ ನಮ್ಮನ್ನು ಆಹ್ವಾನಿಸಲು ಇಷ್ಟೋ ಸಮಯ ಸಮಾಚಾರ. ಅಸ್ತರಿಸ್ತಾ ಎಂದರೇನು ಸ್ವಾಮಿ? ವಿಶ್ವಾಸ ಎಂದರೆ ಬರೀ ಕೈಲಿ ಹೋಗಬಾರದು ಹೇಳುವರು ಸ್ವಾಮಿ. ಗಡ್ಲೆಪುರಿ ತಗೋಬೇಕಾ ಸ್ವಾಮಿ? ಛೇ ಅಲ್ಲೇ ತಾವ ನುಡಿಯಿದಿರಿ. ಬಾಯಲ್ಲಿ ಮಂತ್ರವಿದೆ, ಕೈಯಲ್ಲಿ ಅಕ್ಷತೆ ಹಿಡಿದು ಜಪಿಸುತ್ತಾ ಹೋಗೋಣ ನಡೆಯಿರಿ. ಸರ್ವರು ಒಂದು ಬಾರಿ ಅಕ್ಷತೆಯನ್ನು ತೆಗೆದುಕೊಳ್ಳರಾಗಿ. ವಿಜಯವಾಗಲೋ ರಾಜ ವಿಜಯ. ವಿಜಯವಾಗಲೋ ಬ್ರಾಹ್ಮಣರೇ, ನಿಮಗೆ ನನ್ನ ಈ ವಿಕ್ರಮರಾಜನ ಪ್ರಣಾಮಗಳು. ಶ್ರೀ ಶ್ರೀ ವಿಕ್ರಮ ಮಹಾರಾಜ್ ಕಿ ಜೈ. ಮಹಾರಾಜ, ನಮ್ಮನ್ನು ಕರೆಸಲು ಕಾರಣವೇನು ಪ್ರಭು? ಪೂಜ್ಯರೇ, ಈ ನವಗ್ರಹಗಳ ಮಹಿಮೆಯನ್ನು ತಿಳಿದುಕೊಳ್ಳಲು ನನ್ನ ಮನಸ್ಸು ಬಹಳವಾಗಿ ಹಂಬಲಿಸುತ್ತಿತ್ತು. ಆದ ಕಾರಣದಿಂದ ನವಗ್ರಹಗಳ ಪೂಜೆಯನ್ನು ಏರ್ಪಡಿಸಿ ಒಂದೊಂದು ಗ್ರಹದ ಮಹಿಮೆಯನ್ನು ಸಾಂಗವಾಗಿ ವ್ಯಕ್ತಪಡಿಸುವಂತವರಾಗಿ ಆಗಬಹುದು ಮಹಾರಾಜ. ಪೂಜ್ಯರೇ, ಮೊದಲನೇ ಗ್ರಹ ಯಾವುದು? ಸೂರ್ಯಗ್ರಹ ಮಹಾರಾಜ. ಹಾಗಾದರೆ ಆ ಸೂರ್ಯ ದೇವರ ಮಹಿಮೆಯನ್ನು ಸಾಂಗವಾಗಿ ವ್ಯಕ್ತಪಡಿಸುವಂತವರಾಗಿ ಆಗಬಹುದು ಪ್ರಭು. ರಾಜ ರಾಜನು ತೇಜ, ರಾಜ ರಾಜನು ತೇಜ, ರಾಜ ಗ್ರಹವು ಸೂರ್ಯ, ರಾಜ ರಾಜನು ತೇಜ, ರಾಜ ಗ್ರಹವು ಸೂರ್ಯ, ಭುಜಾದದೊಳು ಖ್ಯಾತ, ಭುಜಾದದೊಳು ಖ್ಯಾತ, ಸಾಣಾಯಿ ಮಾತು, ರಾಜ ರಾಜನು ತೇಜ, ರಾಜ ಗ್ರಹವು ಸೂರ್ಯ.
ಹೇಳುವ ಸೂರ್ಯದೇವರೇ ದೊಡ್ಡವನೆಂದು ನಿಮ್ಮ ರಾಜಸ್ಥಾನದಲ್ಲಿ ಧಾರಾಳವಾಗಿ ಹೇಳಬಲ್ಲೆನು ಪ್ರಭು. ಪೂಜ್ಯರೇ, ನೀವು ಹೇಳಿದ ಆ ಸೂರ್ಯ ದೇವರ ಮಹಿಮೆಯನ್ನು ಕೇಳಿ ನನ್ನ ಮನಸ್ಸಿಗೆ ಮಹಾ ಆನಂದವಾಯಿತು. ಸರ್ವರು ಒಂದು ಬಾರಿ ಆ ಸೂರ್ಯದೇವರನ್ನು ಜ್ಞಾನಿಸೋಣ. ಸೂರ್ಯದೇವರಿಗೆ ಮಂತ್ರಿ ಶೇಖರರೇ, ಮಹಾಪ್ರಭು, ಇವರಿಗೆ ಫಲತಾಂಬೂಲವನ್ನು ಕೊಟ್ಟು ಕಳಿಸುವಂತವರಾಗಿ ಆಗಬಹುದು ಪ್ರಭು. ಪೂಜ್ಯರೇ, ಮುಂದಿನ ಗ್ರಹ ಯಾವುದು? ಹಾಗಾದ್ರೆ ಆ ಚಂದ್ರದೇವರ ಮಹಿಮೆಯನ್ನು ಸಾಂಗವಾಗಿ ವ್ಯಕ್ತಪಡಿಸುವಂತವರಾಗಿ ಆಗಬಹುದು ಪ್ರಭು. ಕೇಳು ಕೇಳೋ ವಿಕ್ರಮ ಭೂಪ ಕೇಳೋ, ಕೇಳೋ ವಿಕ್ರಮ ಭೂಪ ಕೇಳೋ ಕೇಳೋ. ಚಂದನ ಮಹಿಮೆ ಚಂದಾದಿ ಬೇಡುವೆ, ಕೇಳೋ ಚಂದನ ಮಹಿಮೆ ಚಂದಾದಿ ಬೇಡುವೆ. ಅಧಿಕಾರವನಿಗೆ ಅಧಿಕಾರವನಿಗೆ ಇದನ್ನು ಕೇಳುವೆ ಬೇಡೋ ವಿಕ್ರಮ ಭೂಪ ಕೇಳೋ ಕೇಳೋ. ಮಹಾಪ್ರಭು, ಚಂದ್ರದೇವರು ದೊಡ್ಡವರೆಂದು ನಿಮ್ಮ ರಾಜಸ್ಥಾನದಲ್ಲಿ ಧಾರಾಳವಾಗಿ ಹೇಳುವನು ಪ್ರಭು. ಪೂಜ್ಯರೇ, ನೀವು ಹೇಳಿದ ಆ ಚಂದ್ರದೇವರ ಮಹಿಮೆಯನ್ನು ಕೇಳಿ ನಮ್ಮೆಲ್ಲರಿಗೂ ಮಹದಾನಂದವಾಯಿತು. ಸರ್ವರು ಒಂದು ಬಾರಿ ಆ ಚಂದ್ರದೇವರನ್ನು ಜ್ಞಾನಿಸೋಣ. ಮಂತ್ರಿ ಶೇಖರರೇ, ಮಹಾಪ್ರಭು, ಇವರಿಗೆ ಸಹ ಫಲತಾಂಬೂಲವನ್ನು ಕೊಟ್ಟು ಕಳಿಸುವಂತವರಾಗಿ ಆಗಬಹುದು ಪ್ರಭು. ಪೂಜ್ಯರೇ, ಮುಂದಿನ ಗ್ರಹ ಯಾವುದು? ಹಾಗಾದರೆ ಆ ಮಂಗಳ ದೇವರ ಮಹಿಮೆಯನ್ನು ಹೇಳುವಂತವರಾಗಿ ಆಗಬಹುದು ಪ್ರಭು. ಅಂಗಜ ರೂಪನೆ ತುಂಗ ವಿಕ್ರಮನೆ ಬೇಡುವೆ ನಾನೀಗ ಮಂಗಳ ಮಹಿಮೆಯ. ಅಂಗಜ ರೂಪನೆ ತುಂಗ ವಿಕ್ರಮನೆ ಬೇಡುವೆ ನಾನೀಗ ಮಂಗಳ ಮಹಿಮೆಯ. ಧೀರನು ಸೂರನು ಸಾರಗುಣ್ಯಾದೇನು, ಧೀರನು ಸೂರನು ಸಾರಗುಣ್ಯಾದೇನು, ಮೂರಿ ಭಾಗ್ಯವ ಕೊಡುವನು ದೇವ, ಮೂರಿ ಭಾಗ್ಯವ ಕೊಡುವನು ದೇವ. ಅಂಗಜ ರೂಪನೆ ತುಂಗ ವಿಕ್ರಮನೆ ಬೇಡುವೆ ನಾನೀಗ ಮಂಗಳ ಮಹಿಮೆಯ. ಪ್ರಭು, ನಾನು ಹೇಳುವ ಮಂಗಳಗ್ರಹಣ ದೊಡ್ಡವನೆಂದು ನಿಮ್ಮ ರಾಜಸ್ಥಾನದಲ್ಲಿ ಧಾರಾಳವಾಗಿ ಹೇಳುವೆನು ಪ್ರಭು. ಪೂಜರೆ, ನೀವು ಹೇಳಿದ ಆ ಮಂಗಳ ದೇವರ ಮಹಿಮೆಯನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳವಾಗಿ ಆನಂದವಾಯಿತು. ಸರ್ವರು ಒಂದು ಬಾರಿ ಆ ಮಂಗಳ ದೇವರನ್ನು ಜ್ಞಾನಿಸೋಣ. ಮಂಗಳ ಮಂತ್ರಿವರ್ಯರೇ, ಮಹಾಪ್ರಭು, ಇವರಿಗೆ ಸಹ ತಾಂಬೂಲವನ್ನು ಕೊಟ್ಟು ಕಳಿಸುವಂತವರಾಗಿ ಆಗಬಹುದು ಪ್ರಭು. ಪೂಜ್ಯರೇ, ಮುಂದಿನ ಗ್ರಹ ಯಾವುದು? ಪ್ರಭು, ಹಾಗಾದರೆ ಆ ಬುಧುವಿನ ಮಹಿಮೆಯನ್ನು ಹೇಳುವಂತವರಾಗಿ ಆಗಬಹುದು ಪ್ರಭು. ಸದಮಲ್ಲ ಗುಂಡಮಣಿ ವಿಕ್ರಮ ಕೇಳು, ಹೇಳುವೆ ನಾನೀಗ ಬುಧನ ಮಹಿಮೆಯ. ಸದಮಲ್ಲ ಗುಣಮಣಿ ವಿಕ್ರಮ ಕೇಳು, ಹೇಳುವೆ ನಾನೀಗ
ಭೂರಿ ಭಾಗ್ಯವ ಕೊಡುವನು ದೇವ ಸದಮಲ್ಲ ಗುಣಮಣಿ ವಿಕ್ರಮ ಕೇಳು ಹೇಳುವೆ ನಾನೀಗ ಬುಧನ ಮಹಿಮೆಯ. ಮಹಾಪ್ರಭು, ನಾನು ಹೇಳುವ ಬುಧ ದೇವರ ದೊಡ್ಡನೆಂದು ನಿಮ್ಮ ರಾಜಸ್ಥಾನದಲ್ಲಿ ಧಾರಾಳಗೆ ಹೇಳಲು ಪ್ರಭು. ಪೂಜ್ಯರೇ, ನೀವು ಹೇಳಿದ ಆ ಬುಧ ದೇವರ ಮಹಿಮೆಯನ್ನು ಕೇಳಿ ನಮ್ಮೆಲ್ಲರಿಗೂ ಆನಂದವಾಯಿತು. ಸರ್ವರು ಒಂದು ಬಾರಿ ಆ ಬುಧ ದೇವರನ್ನು ಧ್ಯಾನಿಸೋಣ. ಮಂತ್ರಿವರ್ಯರೇ, ಮಹಾಪ್ರಭು, ಇವರಿಗೆ ಸಹ ಫಲತಾಂಬಲವನ್ನು ಕೊಟ್ಟು ಕಳಿಸುವಂತವರಾಗಿ. ಆಗಬಹುದು ಪ್ರಭು. ಪೂಜ್ಯರೇ, ಮುಂದಿನ ಗ್ರಹ ಯಾವುದು? ಗ್ರಹ ಪ್ರಭು. ಹಾಗಾದರೆ ಆ ಗುರುವಿನ ಮಹಿಮೆಯನ್ನು ಸಾಂಗವಾಗಿ ಹೇಳುವಂತವರಾಗಿ. ಆಗಬಹುದು ಪ್ರಭು. ಅಂಗಜರು ಅಂಗಜರು ಅಂಗಜರೂಪನೆ ತುಂಗ ವಿಕ್ರಮನೆ ಹೇಳುವೆ ನಾನೀಗ ಗುರುವಿನ ಮಹಿಮೆಯ. ಅಂಗಜರೂಪನೆ ತುಂಗ ವಿಕ್ರಮನೆ ಹೇಳುವೆ ನಾನೀಗ ಗುರುವಿನ ಮಹಿಮೆಯ. ವೀರನು ಸೂರನು ತಾರಗುಣ್ಯಾಜನು ವೀರನು ಸೂರನು ತಾರಗುಣಾದ್ಯನು ಭೂರಿ ಭಾಗ್ಯವ ಕೊಡುವನು ದೇವ ಸದಮಲ ಗುಣಮನೆ ಕ್ಷೇತ್ರಮ ಕೇಳು ಹೇಳುವೆ ನಾನೀಗ ಗುರುವಿನ ಮಹಿಮೆಯ. ಆ ಪ್ರಭು, ನಾನು ಹೇಳುವ ಗುರುಗ್ರಹನೇ ದೊಡ್ಡವರೆಂದು ನಿಮ್ಮ ರಾಜಸ್ಥಾನದಲ್ಲಿ ಧಾರಾಳವಾಗಿ ಹೇಳಬಲ್ಲೆ. ನೀವು ಹೇಳಿದ ಆ ಗುರುವಿನ ಮಹಿಮೆಯನ್ನು ಕೇಳಿ ನನ್ನ ಮನಸ್ಸಿಗೆ ಮಹದಾನಂದವಾಯಿತು. ಸರ್ವರು ಒಂದು ಬಾರಿ ಆ ಗುರುದೇವರನ್ನು ಧ್ಯಾನಿಸೋಣ. ಗುರುದೇವರಿಗೆ ಗೋವಿಂದ ಮಂತ್ರಿವರ್ಯರೇ, ಮಹಾಪ್ರಭು, ಇವರಿಗೂ ಫಲತಾಂಬಲವನ್ನು ಕೊಟ್ಟು ಕಳಿಸುವಂತವರಾಗಿ. ಆಗಬಹುದು ಪ್ರಭು. ಪೂಜ್ಯರೇ, ಮುಂದಿನ ಗ್ರಹ ಯಾವುದು? ಶುಕ್ರ ಗ್ರಹ ಪ್ರಭು. ಹಾಗಾದರೆ ಆ ಶುಕ್ರದೇವರ ಮಹಿಮೆಯನ್ನು ಸಾಂಗವಾಗಿ ವ್ಯಕ್ತಪಡಿಸುವಂತವರಾಗಿ. ಕೇಳೋ ವಿಕ್ರಮ ಬೇಡ್ವೆ ನಾನೀಗ ಶುಕ್ರ ದೇವರ ಮಹಿಮೆಯ. ಕೇಳೋ ವಿಕ್ರಮ ಬೇಡ್ವೆ ನಾನೀಗ ಶುಕ್ರ ದೇವರ ಮಹಿಮೆಯ. ಆರಿಗೊಬ್ಬರು ಸುರೆಯ ಒಡೆಯನು ಆರಿಗೊಬ್ಬರು ಸುರಿಯ ಒಡನು ಶುಕ್ರ ದೇವರು ಕೇಟರು. ಕೇಳೋ ವಿಕ್ರಮ ಬೇಡ್ವೆ ನಾನೀಗ ಶುಕ್ರ ದೇವರ ಮಹಿಮೆಯ. ಮಹಾಪ್ರಭು, ನಿಮ್ಮ ರಾಜಸ್ಥಾನದಲ್ಲಿ ಶುಕ್ರದೇವರೇ ದೊಡ್ಡವರೆಂದು ನಾನು ಧಾರಾಳವಾಗಿ ಹೇಳಬಲ್ಲೆನು ಪ್ರಭು. ಪೂಜ್ಯರೇ, ನೀವು ಹೇಳಿದ ಆ ಶುಕ್ರದೇವರ ಮಹಿಮೆಯನ್ನು ಕೇಳಿ ನನ್ನ ಮನಸ್ಸಿಗೆ ಮಹದಾನಂದವಾಯಿತು. ಸರ್ವರು ಒಂದು ಬಾರಿ ಆ ಶುಕ್ರದೇವರನ್ನು ಧ್ಯಾನಿಸೋಣ. ಶುಕ್ರದೇವರಿಗೆ ಮಂತ್ರಿವರ್ಯರೇ, ಇವರಿಗೆ ಸಹ ಫಲತಾಂಬಲವನ್ನು ಕೊಟ್ಟು ಕಳಿಸುವಂತವರಾಗಿ. ಆಗಬಹುದು ಪ್ರಭು. ಪೂಜ್ಯರೇ, ಇಲ್ಲಿಗೆ ಎಷ್ಟು ಗ್ರಹಗಳಾದವು? ಇಲ್ಲಿಗೆ 6 ಗ್ರಹದವು ಮಹಾಪ್ರಭು. ಹಾಗಾದರೆ ಮುಂದಿನ ಗ್ರಹ ಯಾವುದು? ಸರಿ ಗ್ರಹ ಪ್ರಭು. ಹಾಗಾದರೆ ಆ ಶನಿ ದೇವರ ಮಹಿಮೆಯನ್ನು ಸಾಂಗವಾಗಿ ವ್ಯಕ್ತಪಡಿಸುವಂತವರಾಗಿ. ಹೇಳುತ್ತೇನೆ ಕೇಳುವಂತರಾಗಿಯೇ ಮಹಾಪ್ರಭು. ಹೇಳುವಂತವರಾಗಿ. ಮಹಾಪ್ರಭು, ನೀವು ಇಲ್ಲಿ ತನಕ ಕೇಳಿಕ್ಕಿಂತ ಆ ಸರಿ ಗ್ರಹಗಳು ಬಹಳ ಶ್ರೇಷ್ಠ ಪ್ರಭು. ಆತನ ಮಹಿಮೇನು ಸಾಂಗಳು ಹೇಳುತ್ತೇನೆ ಕೇಳುವಂತರಾಗಿಯೇ ಮಹಾರಾಜ. ಆಲಿಸುವೆನು ಹೇಳುವಂತವರಾಗಿ. ಕೇಳೋ ವಿಕ್ರಮ ಕೇಳೋ 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 ವಿಕ್ರಮ ಕೇಳೋ
ವಿಕ್ರಮ ಭೂಪ ಬೇಳುವೇನು ಕಲಿ ಮಹಿಮೆ ರುದ್ರಾಸ ಸಂಭೋತ ಸದಾಚಿತ್ತನೋ ತಡೆಯುತ್ತೇನೋ ವಿಕ್ರಮ ಭೂಪ ಕೇಳೋ ಕೇಳೋ. ಪ್ರಭು, ಸೂರ್ಯನ ಹೆಂಡತಿಯಾದ ಆ ಛಾಯಾದೇವಿಯು ತನ್ನ ತವರಿಗೆ ಹೋಗಬೇಕೆಂದು ಅಂಬಲುಳ್ಳಾಗಿ ತನ್ನ ಕಾಂತನು ದಿವ್ಯ ರಾತ್ರಿಯಲ್ಲಿ ಎಡೆಬಿಡೆಯಿಂದಿರಲು ತನ್ನಂತೆಯೇ ಒಂದು ಛಾಯೆಯನ್ನು ಅಂದರೆ ತನ್ನ ನೆರಳಿನ ಪ್ರತಿಬಿಂಬಕ್ಕೆ ಒಂದು ಆಕೃತಿಯನ್ನು ನೀಡಿ ಆಕೆಯನ್ನು ತನ್ನ ಪತಿಯಾದ ಸೂರ್ಯನಲ್ಲಿ ಕಾಣದ ಹಾಗೆ ಆತನಲ್ಲಿ ಬಿಟ್ಟು ತನ್ನ ತವರು ಮನೆಯಾದ ವಿಶ್ವಬ್ರಹ್ಮ ಮನೆಗೆ ಹೊರಟು ಹೋದಳು ಮಹಾರಾಜ. ಬಹಳ ಸಂತೋಷ. ಮುಂದೆ ಏನಾಯಿತು? ಆ ಸೂರ್ಯದೇವರು ಇವರೇ ನನ್ನ ಪತ್ನಿ ಎಂದು ತಿಳಿದು ಆಕೆಯ ಜೊತೆ ವಿಲಾಸದಿಂದಿರಲು ಆ ಛಾಯಾದೇವಿ ಗರ್ಭಧರಿಸಿ ಆಕೆಯ ಉದರದಲ್ಲಿ ಈ ನಮ್ಮ ಸರಿ ಪರಮಾತ್ಮರು ಜನಿಸಿದರು ಮಹಾರಾಜ. ಮುಂದೆ ಏನಾಯಿತು? ಮಹಾಪ್ರಭು, ಸರ್ವವನ್ನು ಸಾಂಗವಾಗಿ ಹೇಳುತ್ತೇನೆ, ತಾವು ತದೆಕಚ್ಚಿದಿಂದ ಕೇಳುವಂತರಾಗಿ ಮಹಾರಾಜ. ಕೇಳುವೆವು, ಹೇಳುವಂತವರಾಗಿ ಆಗಬಹುದು ಮಹಾರಾಜ. ಸೂರ್ಯನಾತ್ಮಕ ಬಾನು ನಿರುತಿತಲು ತಂದೆಗೆ ಸೂರ್ಯನಾತ್ಮಕ ಬಾನು ನಿರುತಿತಲು ತಂದೆಗೆ ಕುಷ್ಠರೋಗದ ಬಾಧೆ ತನ್ನಿತ್ತನು ತಲೆಯುತ್ತೇನೋ ವಿಕ್ರಮ ಭೂಪ ಕೇಳೋ ಕೇಳೋ. ಪ್ರಭು, ತಂದೆಯಾದ ಸೂರ್ಯದೇವನು ಮಗನು ಜನಿಸಿದನೆಂಬ ವಿಷಯವನ್ನು ತಿಳಿದು ಮಗನ ನೋಡಬೇಕೆಂಬ ಅಂಬಲುಳಲಾಗಿ ರಥಕ್ಕೆ 7 ಹಸುಗಳನ್ನು ಕಟ್ಟು ಹಣ್ಣನ್ನು ಸಾರ್ಥನೆಗೆ ಮಾಡಿಕೊಂಡು ಬಂದು ನೋಡಿದರೆ ನೋಡಲು ಛೇ, ಜಗತ್ತಿಗೆ ಪ್ರಕಾಶ ಮೂರ್ತಿಯಾದ ನಾನು ನನ್ನ ಉದರದಲ್ಲಿ ಈ ರೀತಿಯಾದ ಒಕ್ಕಲಿಯಾದ ಸನಿ ಹುಟ್ಟಿದನಲ್ಲ ಎಂದು ಮುಖವನ್ನು ಹಿಂತೆಗೆದ ಕೂಡಲೇ ಏನಾಯಿತು? ತಂದೆಗೆ ಕುಷ್ಠರೋಗವು ಪ್ರಾಪ್ತವಾಯಿತು ಮಹಾರಾಜ. ಪೂಜ್ಯರೇ, ಮಹಾಪ್ರಭು, ಮಗನು ಜನಿಸಿದ ಎಂಬ ವಿಷಯವನ್ನು ಕೇಳಿ ನೋಡಲು ಹೋದ ಆ ತಂದೆಗೆ ಕುಷ್ಠರೋಗವು ಪ್ರಾಪ್ತಿಯಾಯಿತೆ. ಹೌದು ಮಹಾರಾಜ. ಪುತ್ರನೆಂದು ಹೇಳಬಹುದು ಕ್ಷತ್ರಿ ಧರ್ಮದಿ, ಪುತ್ರನೆಂದು ಹೇಳಬಹುದು ಕ್ಷತ್ರಿ ಧರ್ಮದಿ, ರಾತ್ರಿಯಲ್ಲಿ ನೋಡಲವನು ಶತ್ರುವಲ್ಲವೇ, ರಾತ್ರಿಯಲ್ಲಿ ನೋಡಲವನು ಶತ್ರುವಲ್ಲವೇ. ಸಾಕು ಸಾಕು ಬಿಡಿರಿ ಬಿಡಿರಿ, ಏಕೆ ಬೇಳ್ವಿರಿ ನೀವು, ಏಕೆ ಬೇಳ್ವಿರಿ ನೀವು, ಏಕೆ ಬೇಳ್ವಿರಿ. ಪೂಜರೆ, ಮಹಾಪ್ರಭು, ಓ ಸರಿ ದೇವರು ತಂದೆಗೆ ಮಾತ್ರ ಕುಷ್ಠರೋಗವನ್ನು ಕೊಟ್ಟಿರುವನೇ ಅಥವಾ ಮತ್ತಾರಿಗೆ ಯಾವ ಯಾವ ರೀತಿಯ ಕಷ್ಟವನ್ನು ಕೊಟ್ಟಿರುವನು? ಅದನ್ನು ಸಾಂಗವಾಗಿ ಹೇಳುವಂತವರಾಗಿ, ಹೇಳುತ್ತೇನೆ ಕೇಳುವಂತರಾಗಿ ಮಹಾರಾಜ. ಹೇಳುವಂತವರಾಗಿ. ಕಾಲಿಲ್ಲದ ಅರುಣಾಗೆ ಚೆಲುವಾದ ಕುದುರೆಗೆ ಕಾಲಿಲ್ಲದ ಅರುಣಾಗೆ ಚೆಲುವಾದ ಕುದುರೆಗೆ ಕುಷಾರೋಗದ ಬಾಧೆ ಕಂದಿಟ್ಟನು ತನೆಯು ಕೇಳೋ ವಿಕ್ರಮ ಭೂಪ ಕೇಳೋ ಕೇಳೋ. ಪ್ರಭು, ಆ ಶನಿದೇವರು ಸಾರಥಿ ಗಣನಿಗೆ ಆತನ ಪೂರ್ವದೃಷ್ಟಿ ಬೀಳಲಾಗಿ ಆತನಿಗೆ ಕೈಕಾಲ ಎಲ್ಲ ತುಂಟಾಯ್ತಲ್ಲದೆ ರಥಕ್ಕೆ ಕಟ್ಟಿದ 7 ಅಶ್ವಗಳ 14 ನೇತ್ರಗಳು ಹಿಂಗಿ ಹೋದವು ಮಹಾರಾಜ. ಏನೇನು? ಹುಟ್ಟಿಸಿದ ತಂದೆಗೆ ಕುಷ್ಠ ರೋಗ, ಸಾರಥಿಗೆ ಎಳವತ್ವ, ಅಶ್ವಗಳಿಗೆ ಪೂರ್ಣು. ಪೂಜರೆ, ಮಹಾಪ್ರಭು, ಆ ಸನಿ ಎಂಥವನು? ಎಂಥವನೆಂಥವನು, ಅಜಯ ಪುತ್ರ ಎಂಥವನೆಂಥವನು. ಎಂಥವನೆಂಥವನು, ಅಜಯ ಪುತ್ರ ಎಂಥವನೆಂಥವನು. ಪೂಜರೆ, ಪೀಠನಿಗೆ ಆತವನ್ನು ಸತತವು ಬಯಸುವ
ಸತತವು ಬಯಸುವ ಮದೀನ ಪುತ್ರನು ಸತಿಯೋಳು ಬೇಳ್ವೀರಿ ಎಂತವನೆಂತವನು ಅಜಯ ಪುತ್ರ ಎಂತವನೆಂತವನ ಪೂಜರೆ ಕ್ಷತ್ರಿಯ ವಂಶದಲ್ಲಿಯೇ ಹುಟ್ಟಿ ಕ್ಷತ್ರಿಯ ಕುಲಕ್ಕೆ ದ್ರೋಹ ಬಗೆಯುವ ಆ ನೀಚ ಸನಿ ಎಂತವರು ಸಾಕು ಬಾಯ ಮುಚ್ಚಿ ಮಂತ್ರಿ ಶೇಖರರೇ ಮಹಾಪ್ರಭು ಇವರಿಗೆ ಸೇರಬೇಕಾದ ಫಲ ತಾಂಬೂಲವನ್ನು ಕೊಟ್ಟು ಕಳಿಸುವಂತವರಾಗಿ ಪ್ರಭು ಪೂಜ್ಯರೇ ಮುಂದಿನ ಗ್ರಹ ಯಾವುದು? ರಾಹುಕೇತು ಮಹಾಪ್ರಭು. ಹಾಗಾದ್ರೆ ಆ ರಾಹುಕೇತುವಿನ ಮಹಿಮೆಯನ್ನು ಸಾಂಗವಾಗಿ ಹೇಳುವಂತವರಾಗಿ ಆಗಲಿ ಮಹಾಪ್ರಭು. ರಾಹುಕೇತುಗಳೆಂಬ ರಾಕ್ಷಸರ ಕುಲದವರು ಗೊಪ್ಪಾದೆನ ರಾಹುಕೇತುಗಳೆಂಬ ರಾಕ್ಷಸರ ಕುಲದವರು ಗೋಮಾದೆನರಿಗೆ ಕೊಟ್ಟು ಕಾಯುವ ನನ್ನ ಕೇಳೋ ವಿಕ್ರಮ ರೂಪ ಕೇಳೋ 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 ಮಹಾಪ್ರಭು, ನಾನು ಹೇಳುವ ರಾಹುಕೇತುಗಳೆಂಬ ಗ್ರಹವು ಅತ್ಯಂತ ದೊಡ್ಡವರೆಂದು ನಿಮ್ಮ ರಜಾಸ್ಥಾನದಲ್ಲಿ ಧಾರಾಳ. ಪೂಜ್ಯರೇ ಇವಲ್ಲವೇ ನೀಟಾದ ಗ್ರಹಗಳು. ನೀವು ಹೇಳಿದ ಆ ರಾಹುಕೇತುಗಳ ಮಹಿಮೆಯನ್ನು ಕೇಳಿ ನಮ್ಮೆಲ್ಲರಿಗೂ ಮಹದಾನಂದವಾಯಿತು. ಸರ್ವರು ಒಂದು ಬಾರಿ ಆ ರಾಹುಕೇತುಗಳನ್ನು ಧ್ಯಾನಿಸೋಣ. ಮಂತ್ರಿವರ್ಯರೇ ಮಹಾಪ್ರಭು ಇವರಿಗೆ ಫಲತಾಂಬೂಲವನ್ನು ಕೊಟ್ಟು ಕಳಿಸುವಂತವರಾಗಿ ಆಗಬಹುದು ಪ್ರಭು. ಆ ಶನಿ ದೇವರ ಮಹಿಮೆಯನ್ನು ಹೇಳುತ್ತಿದ್ದ ಆ ವೇದ ಪಾಠಕರನ್ನು ಕರೆದು ತನ್ನಿ. ಆಗಬಹುದು ಪ್ರಭು. ಯಾರಲ್ಲಿ ಅರಮನೆ ಪುರೋಹಿತರನ್ನು ಬರಮಾಡತಕ್ಕದ್ದು? ಪೂಜ್ಯರೇ ಹೀಗದೆ ಪಾಲಿಸಿ. ಪೂಜ್ಯರೇ ಆ ಶನಿ ದೇವರ ಮಹಿಮೆಯು ಬಹಳ ಅಗಾಧವಾದದ್ದು ಎಂದು ಹೇಳಿದಿರಲ್ಲ, ಆ ಶನಿ ದೇವರ ರೂಪ ಲಾವಣ್ಯವನ್ನು ತಿಳಿಸುವಂತವರಾಗಿ ಮಹಾಪ್ರಭು, ತಾವು ಕೋಪಿಸಿಕೊಳ್ಳಲೆಂದರೆ ಸರ್ವವನ್ನು ಆತನ ಮಹಿಮೆಯನ್ನು ಸಾಂಗವಾಗಿ ಹೇಳ್ತೇನೆ ಮಹಾರಾಜ. ಪೂಜ್ಯರೇ ನಿಮ್ಮ ಮೇಲೆ ಕಿಂಚಿತ್ತು ಕೋಪವಿಲ್ಲ. ಆ ಪಿತೃದ್ರೋಹಿಯಾದ ಸರಿಯ ವಿಚಾರದಲ್ಲಿ ಮನಸಹಿಸಲಾರದೆ ಮಾತನಾಡಬೇಕಾಯಿತು. ನೀವು ಹೆದರಬೇಡಿ, ಧೈರ್ಯವಾಗಿ ಸಾಂಗವಾಗಿ ಹೇಳುವಂತವರಾಗಿ. ಕಪೂರು ಪವಾದರಿಸಿ ನಿರ್ಪಾನಾದ ಸನಿ ದೇವ ಕಪೂರು ಪವಾದರಿಸಿ ನಿರ್ಪಾನಾದ ಸನಿ ದೇವ ಸರ್ಪಾಭೂತಾಣವೇ ವಪೋತೈತೆ ಅವಗೆ ಕೇಳು ವಿಕ್ರಮ ಭೂಪ ಕೇಳು ಕೇಳೋ ಆ ಶನಿ ದೇವರು ರೂಪಿನಲ್ಲಿ ಅಂತ ಸೌಂದರ್ಯ ಪುರುಷನಲ್ಲ ಪ್ರಭು. ಕಪ್ಪಾಗಿರುವರು, ಕುಳ್ಳ ಪ್ರಭು. ಕೈಕಾಲುಗಳಲ್ಲಿ ಬಲವಿಲ್ಲ, ಸೊಟ್ಟ ಸೊಟ್ಟನದ ಆಕೃತಿಯು. ಆದರೂ ಕಾಲಪುರುಷ ಮಹಾರಾಜ. ಪೂಜ್ಯರೇ ಕುಂಟರು ಕುರುಡರು ಚೇಷ್ಟೆ ಮಾಡುವುದರಲ್ಲಿ ಸಂದೇಹವಿಲ್ಲ. ಆತನು ತನ್ನ ರೂಪಿಗೆ ತಕ್ಕನಾಗಿ ಹಿಡಿದುಕೊಂಡಿದ್ದಾನೆ. ಸಾಕು ಬಾಯಿ ಮುಚ್ಚಿ. ಸಾಕು ಸಾಕು ಬಿಡಿರಿ ಬಿಡಿರಿ ಏಕೆ ಬೇಡ್ವಿರಿ. ಸಾಕು ಸಾಕು ಬಿಡಿರಿ ಬಿಡಿರಿ ಏಕೆ ಬೇಡ್ವಿರಿ. ಜನನ್ನು ನೀವು ಹೊಗಳಬೇಡಿರಿ. ಮನುಜನನ್ನು ನೀವು ಹೊಗಳಬೇಡಿರಿ. ಛತ್ರಿ ಕುಲದ ಸರಿಸಬಹುದೇ ದುಷ್ಟ ಪಾಪಿಯು. ಛತ್ರಿ ಕುಲದ ಸರಿಸಬಹುದೇ ದುಷ್ಟ ಪಾಪಿಯು. ಈನ ಮನುಜನನ್ನು ನೀವು ಹೊಗಳಬೇಡಿರಿ. ಈನ ಮನುಜನನ್ನು ನೀವು ಹೊಗಳಬೇಡಿರಿ. ಸಾಕು ಸಾಕು ಬಿಡಿರಿ ಬಿಡಿರಿ ಏಕೆ ಬೇಡ್ವಿರಿ. ನೀವು ಏಕೆ ಬೇಡ್ವಿರಿ. ನೀವು ಏಕೆ ಬೇಡ್ವಿರಿ. ಪೂಜ್ಯರೇ ಆ ಪ್ರಭು ಮುಂದಿನ ವಿಚಾರವನ್ನು ಹೇಳುವಂತವರಾಗಿ ಆಗಬಹುದು ಮಹಾರಾಜ. ಜನಕನ್ನ
ಜನಕನಿಗಿಟಿ ದೃಷ್ಟಿ ಹಿಂದಕ್ಕೆ ತೆಗೆಯಲು ಜನಕ ನೋಡಿಟಿ ದೃಷ್ಟಿ ಹಿಂದಕ್ಕೆ ತೆಗೆಯಲು ಸುತಾರವವು ಹೋಗಿ ಶೇಷನಾದನು ಕೇಳು ವಿಕ್ರಮ ಭೂಪ ಕೇಳು ಕೇಳೋ ಪ್ರಭು, ತಂದೆಯಾದ ಆ ಸೂರ್ಯದೇವನು ತನ್ನ ಮಗನ ಮನೆ ತಿಳಿದು ಆತನ ಬಹಳಗೆ ಹೊಗಳಿ ಆತನಿಗೆ ತನ್ನ ಅಧಿಕಾರದಲ್ಲಿ ಒಂದು ಗ್ರಹ ಸ್ಥಾನವನ್ನು ವರವಾಗಿ ನೀಡಿದನು ಪ್ರಭು. ಕೂಡಲೇ ಆ ಶನಿದೇವರ ಸೌಮ್ಯ ದೃಷ್ಟಿಯು ತಂದೆಯ ಮೇಲೆ ಬೀಳಲಾಗಿ ಆತನಿಗೆ ಕೈಕಾಲುಗಳು ಪುನಃ ಬಂದವು ಮಹಾರಾಜ. ಆದರೆ ರಥಕ್ಕೆ ಕಟ್ಟಿದ 7 ಅಶ್ವಗಳು ಬಂದವು ಮಹಾರಾಜ. ಆದರೆ ಸಾರಥಿ ನನಗೆ ಕೈಗಳು ಬಂದರೂ ಕಾಲುಗಳು ಬರಲಿಲ್ಲ ಮಹಾರಾಜ. ಪೂಜರೇ, ಇದಕ್ಕೆ ಕಾರಣವೇನು? ಆತನಲ್ಲಿ ನಾನು ಎಂಬ ಅಹಂಕಾರ ಇತ್ತು ಪ್ರಭು, ಅದಕ್ಕಾಗಿಯೇ ಬರಲಿಲ್ಲ. ಪೂಜರೇ, ಆ ಪ್ರಭು, ಏನೆಂದು ಹೊಗಳುತ್ತಿರುವಿರಿ? ಮಹನೀಯರೇ, ಈ ನಸನಿಯ ಏನು ನುಡಿವಿರಿ? ಮಹನೀಯರೇ, ಈ ನಸನಿಯ ಏನು ನುಡಿವಿರಿ? ಚೀ ಚೀ ಏನು ನುಡಿವಿರಿ? ತಂದೆಯನ್ನೇ ಕುಂದಿಡಿಸಿದ ಮಂದಮತಿಯ ಪಾಪಿಯವನು, ತಂದೆಯನ್ನೇ ಕುಂದಿಡಿಸಿದ ಮಂದಮತಿಯ ಪಾಪಿಯವನು ಏನು ನುಡಿವಿರಿ? ಮಾನನೀಯರ ಈನ ಸರಿಯ ಏನು ನುಡಿವಿರಿ? ಛೀ ಛೀ ಏನು ನುಡಿವಿರಿ? ಪೂಜರೆ, ಆ ಪ್ರಭು, ಮಾ ಕಾಳಿಯಿಂದ ಅವರ ಪ್ರಸಾದವಾಗಿ ಈ ಖಡ್ಗವನ್ನು ಪಡೆದು ಬೇತಾಳವನ್ನೇ ಕರಗತ ಮಾಡಿಕೊಂಡು ಜಗತ್ತನ್ನೇ ಜಯಿಸಿ ಸತ್ರಾಯುಧವನ್ನೇ ಎಸದಳವಾಗಿಸಿ ಪುರುಷ ಬೇಸಿಯನ್ನೇ ಒದಿಸಿ ದೇವಲೋಕಕ್ಕೆ ಹೋಗಿ ದೇವೇಂದ್ರನಿಂದ ಸನ್ಮಾನಿತನಾಗಿ ಈ ರತ್ನಖಚಿತವಾದ ಸಿಂಹಾಸನವನ್ನು ಪಡೆದು ಸಾವಿರಾರು ವರ್ಷ ನಿಶ್ಚಿಂತರ ರಾಜ್ಯಭಾರ ಮಾಡಿರುವ ಈ ರಾಜಾದಿರಾಜನಾದ ವಿಕ್ರಮನು ಆ ನೀಚ ಸನಿಗೆ ಎದುರನೆಂದು ಭಾವಿಸಬೇಡಿ. ಸಾಕು ಬಾಯಿ ಮುಚ್ಚಿ. ಬೇಡಿ ಪ್ರಭು ಬೇಡಿ. ಆತನು ಈ ಜಗತ್ತಿನ ಸೃಷ್ಟಿಯಲ್ಲಿರುವ ಸಮಸ್ತ ಪ್ರಾಣಿಗಳನ್ನು ಶಿಕ್ಷಿಸದೆ ಬಿಡಲು ಮಹಾಪ್ರಭು. ಬೇಡಿ ಪ್ರಭು ಬೇಡಿ, ನನ್ನ ಮಾತನ್ನು ಕೇಳಿ ಪ್ರಭು. ಅಯ್ಯ ಬೇಡ ನನ್ನ ಮಾತು ಕೇಳು, ಅಯ್ಯ ಬೇಡ. ಅಯ್ಯ ಬೇಡ ನನ್ನ ಮಾತ ಕೇಳಿ, ತೆರೆಯುವುದು ಅರ್ಥವಲ್ಲ. ಅಯ್ಯ ಬೇಡ ನನ್ನ ಮಾತ ಕೇಳಿ, ತೆರೆಯುವುದು ಅರ್ಥವಲ್ಲ. ಅಯ್ಯ ಸನಿಯ, ಅಯ್ಯ ಸನಿಯ, ಅಯ್ಯ ಸನಿಯ. ತಲೆಯು ಎಂದರೆ ಅರಿಯುವುದರುವ ತಲೆಯು ಎಂದರೆ ಅರಿಯುವುದರುವ ಅಯ್ಯ ಬೇಡ ನರನಾಥ ಚಂದ್ರ ಎರಿವುದು ಅರಿತಾವಲ್ಲ. ಅಯ್ಯ ಸನಿಯ, ಅಯ್ಯ ಸನಿಯ, ಅಯ್ಯ ಸನಿಯ. ಬೇಡಿ ಪ್ರಭು ಬೇಡಿ. ನಿಮ್ಮ ನಿಂದಲೇನಾದರೂ ಆ ಸರಿ ದೇವರ ಕಣ್ಣೊಳಗೆ ಬಿದ್ದರೆ ಮುಂದೆ ನಿಮ್ಮ ಗತಿ ಏನಾಗುವುದು ಯೋಚಿಸಿ ಬೇಡಿ ಪ್ರಭು ಬೇಡಿ. ವ್ರತ ನಿಂದಿಸಿ ಕೇಳ ತೆಗೆದುಕೊಳ್ಳುತ್ತದೆ. ಪಿತನಂ ಪೀಡಿಸಿದರವನ ಪೂಜರೆ, ಪ್ರಭು ಪಿತನಂ ಪೀಡಿಸಿದನವನ ಮತಿಹೀನ ಅತಿಭ್ರಷ್ಟನಂ ಪೊಗಳುವಿರೇಕೆ?
ಚತಿಯೋಳ್ ಭೂಸುರರೆ ಬಿಡಿ ಬಿಡಿ ಏ ಚತಿಯೋಳ್ ಭೂಸುರರೆ ಬಿಡಿ ಬಿಡಿ ಏ ಚತಿಗೊಳ್ಳುವುದು ಎನ್ಮನದು ಆ ಆ ಪೂಜರೆ ಮಹಾಪ್ರಭು ಸಾಕು ಮಾಡಿ ನಿಮ್ಮ ರೋಧಕವನ್ನು. ಇನ್ನು ಮುಂದೆ ಆ ಪಿತೃದ್ರೋಹಿಯಾದ ಸನಿಯ ವಿಚಾರವನ್ನು ನೆನೆಯ ಬದಲು ಲೋಕರಕ್ಷಕರಾದ ಆ ಪರಮೇಶ್ವರನನ್ನು ಧ್ಯಾನಿಸಿ, ಇಲ್ಲವಾದರೆ ತಕ್ಕ ಶಿಕ್ಷೆಯನ್ನು ವಿಧಿಸುವ ಎಚ್ಚರ. ಅಯ್ಯೋ. ಬೇಡಿ ಪ್ರಭು ಬೇಡಿ, ನಾನು ಎಷ್ಟು ಕೈ ಮುಗಿದು ಬೇಡಿಕೊಂಡರು ಮತ್ತೆ ಮತ್ತೆ ನಿಲ್ಲಿಸಿ ನುಡಿತಿರಲ್ಲ ಬೇಡ ಪ್ರಭು. ಬೇಡಿ ಪ್ರಭು ಬೇಡಿ. ನಿಂದಿಸಿ ನುಡಿಯದಿರಯ್ಯವನ ನಿಂದಿಸಿ ನುಡಿಯದಿರಯ್ಯವನ ನಿಂದಿಸಿ ನುಡಿಯದಿರಯ್ಯವನ ಅವನ ಅವನ ಆ ಆ ಎಲ್ಲೆಂದಿಗೂ ಬಿಡನು ಸನಿಪಾಯ ಎಲ್ಲೆಂದಿಗೂ ಬಿಡನು ಸನಿಪ ಮುಂದೊದಗುವ ಕಾಲ ಬಂದೊದಗಿತು ರಾಜ ಕೇಳು ಇದು ಸತ್ಯ ಆ ಆ ಆ ಅಯ್ಯೋ ವಿನಾಶಕಾಲೆ ವಿಪರೀತ ಬುದ್ಧಿ ಅಂತೆ. ಪೂಜರೆ ಯಾರಿಗೆ? ನಿಮಗಲ್ಲ ಪ್ರಭು, ಅದು ಲೋಕದ ಗಾದೆ ಮಾತಷ್ಟೇ. ನಾನಿನ್ನು ಹೋಗಿ ಬರುತ್ತೇನೆ. ಹೋಗುವಂತವರಾಗಿ. ಎಲ್ಲ ಕತ್ತಿ ಅಲ್ಲಿ ಇರ್ಬೇಕಂದ್ಬಿಡಿ. ಕಾಳಿಕಾ ದೇವಿನ ಪಡೆದ ಇಲ್ಲವೋ ಕಲಿರಾಜನ ಹೆಸರು ಕೇಳಿದ ಕೂಡಲೇ ಕಲಿರಾಜನ ಹೆಸರು ಕೇಳಿದ ಕೂಡಲೇ ಮೂರು ಲೋಕವು ನಡುಗುತ್ತಿರುವುದು ಮೂಡ ಕಕ್ಕರಿಸಿ ನಿನ್ನಯ ಗರ್ವವ ಕಕ್ಕರಿಸಿ ನಿನ್ನಯ ಗರ್ವವ ಹರಿದರೆ ನಾರವಿಸುತ್ತದೆ ಭುವಿಯಂ ಬಿಡಿಸುತ್ತೆ ಭುವಿಯಂ ಬಿಡಿಸುತ್ತೆ ನಿನ್ನ ಕರ ಕರಗಳನ್ನು ಕಡಿಸುತ್ತೆ ನೋ ನನ್ನ ಛಲವ ಮೂಡ ಇರುವೊಬ್ಬನೊಂದು ಇಡೀ ಬ್ರಹ್ಮಾಂಡವೇ ನನ್ನ ಸಾಕದರೆದುರುತ್ತಿರುವಾಗ ಅಲ್ಪ ಮಾನವನಾದ ನೀನು ಭೂಸುರೋತ್ತಮರು ನಾನಾ ರೀತಿಯಾಗಿ ಹೇಳುತ್ತಿದ್ದರು ಅವರ ಮಾತನ್ನು ಕೇಳದೆ ತಿರಸ್ಕರಿಸಿ ಕುಂಟ ಕುರುಡ ವಿಕಾರ ಸ್ವರೂಪದೆಂದು ಈ ಹೊರಸುತ್ತಿರುವೆಯೋ ಮದಂದ ಯಾವ ಕರಗಳಿಂದ ಚಪ್ಪಾಳಿ ಹಾಕುತ್ತಾ ನಗಾಡುತ್ತಿರುವೆಯೋ ಅದೇ ಕರಗಳನ್ನು ಕತ್ತರಿಸದೆ ಹೋದ ಪಕ್ಷದಲ್ಲಿ ನಾನು ಸನಿಯೇ ಛಾಯಾದೇವಿಯ ಪುತ್ರನೇ ಸೂರ್ಯ ದೇವರ ಸುಕುಮಾರನೇ ಇದೋ ಬಂದಿರ ನೋಡು ಇದೋ ಬಂದಿರ ನೋಡು ನಿನ್ನ ರಾಜ್ಯಕ್ಕೆ
ನೋಡಿ ಈ ಬರಿ ಎಂದಡಿ ಹೊಗಳುವೆಯ ಈ ಬರಿ ಎಂದಡಿ ಹೊಗಳುವೆಯ ಪಡ 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 ಕಡು ವಿಕ್ರಮ ಎಂದಯ ಜರುಗಿದಯ 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 ಇರುವ ದುರಂಕಾರಿ ನನ್ನ ಹೆಸರು ಕೇಳಿದ ಕೂಡಲೇ ಹರಿ ಹರ ಗರುಡ ಗಂಧರ್ವ ಯಕ್ಷ ಕಿನ್ನರ ಕಿಂಪುರುಷರೆಲ್ಲರೂ ತರತ್ತರ ನಡುಗುತ್ತಿರುವರು. ಅಲ್ಪ ಮಾನವನಾದ ನೀನು ನನ್ನನ್ನು ಏಳುತ್ತಿರುವೇನುವುದೊಂದ ನೋಡು ನಿನ್ನ ಗತಿ ಏನಾಗುತ್ತದೇನೆಂಬುದನ್ನ ಎದುರು ನೋಡುತ್ತಿರುವ ದ್ರೋಹಿ. ಜಗದೀಪಾಲ ದೇವಾ ಶನಿದೇವಾ ಅರಿಯದೇನಾ ಜಗದೀಪಾಲ ದೇವಾ ಶನಿದೇವಾ. ಅಯ್ಯೋ ಪರಮಾತ್ಮ, ಅರಿಯದೆ ಮಾಡಿದ ತಪ್ಪನ್ನು ನಿನ್ನ ಬಾಲಕನಾದ ನನ್ನನ್ನು ಕ್ಷಮಿಸಿ ಕಾಪಾಡು ತಂದೆ, ಕಾಪಾಡು. ನಿನ್ನನ್ನು ಕಾಪಾಡಬೇಕೆ ಅಥವಾ ಕಾಣಿಸಬೇಕೆ? ಅಯ್ಯೋ ಪರಮಾತ್ಮ, ಏನು ನೋಡಿದೆ? ಏನು ನೋಡಿದೆ? ಏನೋ ಏನು ನೋಡಿದೆ? ಏನು ನೋಡಿದೆ? ಏನೋ ಏನು ನೋಡಿದೆ? ಜ್ಞಾನವಿದೆಲ್ಲ ಏನು ಮನುಷ್ಯ ಏನು ನೋಡಿದೆ? ಜ್ಞಾನವಿದೆಲ್ಲ ಏನು ಮನುಷ್ಯ ಏನು ನೋಡಿದೆ? ಪರಮ ಸರಿ ಗುಣವದರಿದ ಪಾಪಿ ಪರಮಸನಿ ಎಂದರಿಯದೆ ಗುಣವದರಿದ ಪಾಪಿ ನೀನು. ಏನ ನಾಡಿಗೆ ಚಲೋ, ಏನ ನಾಡಿಗೆ ಚಲೋ, ಏನ ನಾಡಿಗೆ ಭೂಮಿಯ ಬಿಡಿಸಿ ಮಯವ ಪಡಿಸಿ, ಭೂಮಿಯ ಬಿಡಿಸಿ ಮಯವ ಪಡಿಸಿ ಚವರಪುರಗೆ ಕಳಿಸುವೆ. ಚಲೋ ಏನ ನಾಡಿಗೆ ಚಲೋ, ಏನ ನಾಡಿಗೆ ಎಲ್ಲವ ದುರಂಕಾರಿ. ಪ್ರಭು, ಹರಿಯರೋ ಬ್ರಹ್ಮಾದಿಗಳು ಬಂದು ನಿಂತರು ಸರಿಯೇ, ನಾನಿಂದ ಬಿಡುವರೇನು? ಬೇಡ ಪ್ರಭು ಬೇಡ. ದುರುಳ್ಳತನದೇ ಕರವ ಒಡೆದೆ. ಅಯ್ಯೋ ಸ್ವಾಮಿ, ದುರುಳ್ಳತನದೇ ಕರವ ಒಡೆದೆ. ಮರುಳನಾದೆ ನಯ್ಯ ದೇವಾ. ಅಯ್ಯೋ ಪರಮಾತ್ಮ, ಮರುಳನಾದೆ
ಅರಿಯದೆ ಮಾಡಿದ ತಪ್ಪನ್ನು ಈ ಕರಚಪ್ಪಾಳೆ ಅಪರಾಧವನ್ನು ಕ್ಷಮಿಸಿ ಕಾಪಾಡು ತಂದೆ, ಕಾಪಾಡು. ಛೈ ಮದಾಂಧ, ಇದನ್ನು ಕಾಪಾಡಬೇಕೇ ಅಥವಾ ಪೀಡಿಸಬೇಕೇ? ಬ್ರಹ್ಮಾಂಡವು ನಡುಗುವುದೀಗಲೇ, ಬ್ರಹ್ಮಾಂಡವು ನಡುಗುವುದೀಗಲೇ, ಸುರಲೋಕವು ನಡುಗುವುದೀಗಲೇ. ಹರಿಯನ್ನು ಬಿಡಿಸಿ ಪುರವನ್ನು ಧರಿಸಿ, ಹರಿಯನ್ನು ಬಿಡಿಸಿ ಪುರವನ್ನು ಧರಿಸಿ, ಪರಿಪರಿ ಕಷ್ಟವ ಕೊಡುತ್ತಲಿರುವೆ. ಬೇಡ ಬೇಡ, ಪರಿಪರಿ ಕಷ್ಟವ ಕೊಡುತ್ತಲಿರುವೆನು. ಬ್ರಹ್ಮಾಂಡವು ನಡುಗುವುದೀಗಲೇ, ಸುರಲೋಕವು ನಡುಗುವುದೀಗಲೇ. ಇಲ್ಲವೋ ದುರಂಕಾರಿ, ಇಲ್ಲ ಪ್ರಭು, ರಾಜ ಎಂಬ ಮನದಿಂದ ಇಲ್ಲ ಪ್ರಭು, ನನ್ನನ್ನು ಅಪಸ್ಯಗೈದಿ. ಅಯ್ಯೋ ತಂದೆ, ಈಗ ಬೇಡಿಕೊಂಡರೆ ನನ್ನ ಮನವು ಶಾಂತಿಯಾಗುವುದೇನ ಮೂಡ? ಗ್ರಹ- ನನ್ನ ಮನವು ಶಾಂತಿಯಾಗುವುದೇ? ಗ್ರಹಗಳೊಳಗೆ ಶ್ರೇಷ್ಠ ನರಿಯದೆ ಹೇ ಸ್ವಾಮಿ, ಗ್ರಹಗಳೊಳಗೆ ಶ್ರೇಷ್ಠ ನರಿಯದೆ ಮೈಮಾಸೂರನೇ ನೀನ್ ಮೈಮೆ ತಿಳಿಯದೆ ಹೇ ಪರಮಾತ್ಮ. ಮೈಮಾಸೂರನೇ ನಿನ್ ಮಹಿಮೆ ತಿಳಿಯದೆ ಕರುಣವಿಟ್ಟು ಕಾಯೋ ದೇವ, ಜಯ ತುಸೇಲ ಜಗದೀಪಾಲ ದೇವಾ ಶನಿದೇವಾ. ಪ್ರಭು, ಗ್ರಹಗಳಲ್ಲಿ ಅತ್ಯಂತ ಶ್ರೇಷ್ಠರು ನೀವೆಂದು ನಾನು ಅರಿಯದೆ ನಾನು ಮಾಡಿದ ಅಪರಾಧವನ್ನು ಕ್ಷಮಿಸಿ ನಿನ್ನ ಬಾಲಕನಾದ ನನ್ನನ್ನು ಕ್ಷಮಿಸಿ ಕಾಪಾಡು ತಂದೆ. ಛೈ ಮದಾಂಧ, ಇದನ್ನು ಕಾಪಾಡಬೇಕೇ ಅಥವಾ ಓಡಿಸಬೇಕೇ? ಎಲವಸೋ ವಂಚಕ, ಎಲವಸೋ ಡಂಬಕ, ಬೇಡ ಪ್ರಭು, ಎಲವಸೋ ವಂಚಕ, ಎಲವಸೋ ಡಂಬಕ, ನನ್ನ ವಸ್ತುವನ ಧರಿಸುವೇನ, ಆ ಘನ ವಸ್ತುವನ ಧರಿಸುವೇನ. ಆ ಧಿಕ್ಕಾರ, ಆ ಧಿಕ್ಕಾರ, ಆ ಧಿಕ್ಕಾರ ಮನ ಕೈಬೇಡ. ಹರಿ ಹಿಡಿದು ಬಂದನೆ ನಿಂತರೆ ಹೋಗದೆ, ಹರಿ ಹಿಡಿದು ಬಂದನೆ ನಿಂತರೆ ಹೋದರೆ ನನ್ನ ವಸ್ತುವನ ಮೌನ ಧರಿಸುವೇನ, ಆ ಘನ ವಸ್ತುವನ ಮೌನ ಧರಿಸುವೇನ. ಆ ಧಿಕ್ಕಾರ, ಆ ಧಿಕ್ಕಾರ, ಆ ಧಿಕ್ಕಾರ ಮನ ಸೈಬೇಡ. ಪೂಜ್ಯರ ಮಾತಿಗೆ ಪರಿಪರಿ ಜರಿದಯ, ಇಲ್ಲ ಪ್ರಭು, ಬೇಡ ಪ್ರಭು, ಪೂಜ್ಯರ ಮಾತಿಗೆ ಪರಿಪರಿ ಜರಿದಯ, ಘನ ವಸ್ತುವನ ಮೌನ ಧರಿಸುವೇನ, ಆ ಘನ ವಸ್ತುವನ ಮೌನ ಧರಿಸುವೇನ. ಆ ಧಿಕ್ಕಾರ, ಆ ಧಿಕ್ಕಾರ, ಆ ಧಿಕ್ಕಾರ ಮನ ಸೈಪೇನ. ಎಲ್ಲವೋ ಬಂಧೋಯಿ, ಮಹಾಶಿವರಾತ್ರಿಯಲ್ಲಿ ಶಿವಲಿಂಗವರು ಕಾಲದಲ್ಲಿ ಬಂದಂತಹ ಇಲ್ಲ ಪ್ರಭು, ಆ ನಿನ್ನ ಸಿಂಹಾಸುರ ಬೇಡ 10 ಪ್ರಭು, ಮಂದಿ ಮಾರ್ಬರು ಬೇಡ ತಂದೆ, ಏನಾಗಲೇನೆಂಬುದನ್ನು ಬೇಡ ಪ್ರಭು, ಬೇಡ. ಹರಿದು ನೋಡುತ್ತಿರುವ ದ್ರೋಹಿ, ಅಯ್ಯೋ ಹರಿದು ನೋಡುತ್ತಿರು. ಬೋರೆ ದಯಾಳು ನಿಸನಿ ದೇವನೇ, ಬೋರೆ ದಯಾಳು ನಿಸನಿ ದೇವನೇ, ಮಂದ ಬುದ್ಧಿಯಿಂದ ನಿಂದಿಸಿ ನ ಕೇಟೆ, ಮಂದ ಬುದ್ಧಿ
ತಪ್ಪಿಗೆ ಕ್ಷಮೆಯಿಲ್ಲವೇ ಪ್ರಭು. ನಿನ್ನ ಬಾಲಕನಾದ ನನ್ನನ್ನು ಕ್ಷಮಿಸಿ ಅರಸು ದೇವ ಅರಸು. ಜೈ ಮದಂಧ, ನಿನ್ನನ್ನು ಕಾಪಾಡಬೇಕೇ ಅಥವಾ ರಕ್ಷಿಸಬೇಕೇ? ಗನ್ನ ಕೌತುಕನೆ ನಿನ್ನ ರಾಶಿಗೆ, ಗನ್ನ ಕೌತುಕನೆ ನಿನ್ನ ರಾಶಿಗೆ ಮುನ್ನ ಪ್ರವೇಶವ ನಾಂದೈವೆ, ಮುನ್ನ ಪ್ರವೇಶವ ನಾಂದೈವೆ. ಕನ್ಯರ ದೆಸೆಯಲು ಬೆನ್ನವ ಮಾಡದೆ, ಕನ್ಯರ ದೆಸೆಯಲು ಬೆನ್ನವ ಮಾಡದೆ, ಭಿನ್ನವ ಮಾಡದೆ ನಾವು ಬಿಡಲು ಪಡ 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 ಕರು ವಿಕ್ರಮ ಎಣ್ಣೆಯ ಜರುಗಿದಯ ಜರುಗಿದಯ ಜರುಗಿದಯ. ದ್ರೋಹಿ ಪ್ರಭು, ನಿನ್ನ 12ನೇ ರಾಶಿಗೆ ನನ್ನ ದೃಷ್ಟಿಯನ್ನಿಟ್ಟಿರುವೆನು. ಬೇಡ ಪ್ರಭು. ಅಂದರೆ ಹಣು ಜನ್ಮದಸ 3.5-7 ವರ್ಷ ನನ್ನ ಮಹತ್ವವನ್ನು ತೋರಿ ನಿನ್ನನ್ನು ಕಾಣಿಸಿ ಪೀಡಿಸದೆ ಹೋದರೆ ನಾನು ಸರಿಯೇ? ಬೇಡ ಪ್ರಭು. ಛಾಯಾದೇವಿಯ ಪುತ್ರರೇ, ಆ ಸೂರ್ಯ ದೇವರ ಸುಕುಮಾರರೇ, ಅಯ್ಯೋ ಬೇಡ ಪ್ರಭು. ಅಯ್ಯೋ ಪ್ರಭು, ಅಯ್ಯೋ ಪರಮಾತ್ಮ, ನಾನು ಎಷ್ಟು ವಿಧವಾಗಿ ಬೇಡಿಕೊಂಡರೂ ನನ್ನ ಮಾತನ್ನೇ ತಿರಸ್ಕರಿಸಿ ಅನಾಥನಾಗಿ ಮಾಡಿ ಹೊರಟು ಹೋದೆ. ಅಯ್ಯೋ ಪ್ರಭು, ಮನೋಭಿಲಾಷ. ಮನೋ ವಿಲಾಸ ವಿನಾಶ ಮಾರ್ಪುದೆ ವಿಧಿ. ಅಯ್ಯೋ ಪರಮಾತ್ಮ, ಹೇ ಶನಿದೇವ, ಅಯ್ಯೋ ರವಿನಂದನ, ಹೇ ಛಾಯಾಪುತ್ರ, ಮನೋ ವಿಲಾಸ ವಿನಾಶ ಮಾರ್ಪುದೆ ವಿಧಿ. ಸನಿತಾಪದಿ ಎನ್ನ ಧೈರ್ಯಿಸಲಾರೆ ಅಕಟ ಅನಾಥನಾದ ಎಲ್ಲ ಕಾಯ್ವರ್ಯಾರೋ ಪ್ರೇಮದಿ. ಮನೋ ವಿಲಾಸ ವಿನಾಶ ಮಾರ್ಪುದೆ ವಿಧಿ. ಅಯ್ಯೋ ಪರಮಾತ್ಮ, ನಾನೀಗ ಏನು ಮಾಡಲಿ? ನಾನು ಯಾವ ರೀತಿಯಾಗಿ ಚಲಿಸಲಿ? ಅಯ್ಯೋ ಪರಮಾತ್ಮ, ನನಗೀಗ ಏನು ಗತಿ? ಇರಲಿ, ಇಂದಿನ ಈ ದುರ್ಘಟನೆಯಿಂದ ನನ್ನ ಶರೀರವೂ ಏಕೋ ಆಯಾಸವಾಗುತ್ತಿರುವುದು. ಆದ ಕಾರಣದಿಂದ ಈ ಕಲ್ಪದಲ್ಲಿ ಸ್ವಲ್ಪ ಹೊತ್ತು ನಿದ್ರಿಸಿ ತದನಂತರ ಅರಮನೆಗೆ ಹೋಗುವೆನು. ಆಹಾ, ಇದೇನು ಕನಸೋ ಕಳವಳವೋ? ಅಯ್ಯೋ ಪರಮಾತ್ಮ, ಇವೆಲ್ಲ ನಮ್ಮನ್ನು ನೆನೆಸಿಕೊಂಡರೆ ನನಗೇಕೋ ಭಯವಾಗುತ್ತಿರುವುದಲ್ಲ. ಕನಸೋ ಕಳವಳವೊಮ್ಮೆಲೆ, ಹೇ ಶನಿಮಹೇಶ, ಕನಸೋ ಕಳವಳವೊಮ್ಮೆನೆ, ಮನಸ್ಸಿನ ವಿಭ್ರಮೆಯೋ ಗಾಢ ನಿದ್ರೆ ಬಂದಿರುವುದು ದೇವಾ. ಹೇ ರವಿನಂದನ,
ಘನಸ್ವಪ್ನವಿದೆಯೋಡೆ ಘನಸ್ವಪ್ನವಿದೆಯು ನೋಡೆ ಭಯವಾಗುತ್ತಿಹುದು ಎನಗೆ ದೇವಾ ನಾನು ಈ ಕಲ್ಪದಲ್ಲಿ ಮಲಗಿ ನಿದ್ರಿಸುತ್ತಿದ್ದಾಗ ಯಾರೋ ಒಬ್ಬ ಕಪ್ಪಾದ ಕುರೂಪಿಯಾದ ವ್ಯಕ್ತಿಯು ನನ್ನ ಶರೀರವನ್ನು ಹೊಕ್ಕಂತೆ ಬಾಷ್ಪವಾಯಿತಲ್ಲ. ಅಯ್ಯೋ ಪರಮಾತ್ಮ, ಅದು ಅಲ್ಲದೆ ಕಾಳಿಕಾ ದೇವಿಯಿಂದ ನಾನು ಪಡೆದ ಈ ಖಡ್ಗವು ಈ ಭೂಮಿಯಲ್ಲಿ ಬಿದ್ದು ಓಡಾಡುತ್ತಿರುವುದಲ್ಲ. ಇವೆಲ್ಲವನ್ನು ನೆನೆಸಿಕೊಂಡರೆ ನನಗೆ ಏಕೋ ಭಯವಾಗುತ್ತಿರುವುದು. ನಾನೀಗ ಏನು ಮಾಡಲಿ? ಇರಲಿ, ಅರಮನೆಯ ಪುರೋಹಿತರನ್ನು ಕರೆಯಿಸಿ ತದನಂತರ ಯೋಚಿಸುವೆನು. ಯಾರಲ್ಲಿ? ಅರಮನೆಯ ಪುರೋಹಿತರನ್ನು ಬರಮಾಡತಕ್ಕದು. ಮಹಾರಾಜ, ನನ್ನನ್ನು ಕರೆಸಲು ಕಾರಣವೇನೋ ಪ್ರಭು? ಪೂಜ್ಯರೇ, ನವಗ್ರಹಗಳ ಪೂಜೆಯನ್ನು ಏರ್ಪಡಿಸಿ ಆ ಶನಿ ಮಹಾನುಭಾವನನ್ನು ನಿಂದಿಸಿದ ಫಲವಾಗಿ ನನ್ನ ರಾಜಸ್ಥಾನಕ್ಕೆ ಬಂದು ನಿನಗೆ ನಾನಾ ರೀತಿಯ ಪರಿಪರಿಯಾಗಿ ಕಷ್ಟವನ್ನು ಕೊಡುವೆನೆಂದು ಜರಿದು ಹೊರಟು ಹೋದರು. ಆ ಕ್ಷಣದಲ್ಲಿ ನಾನು ಈ ಕಲ್ಪದಲ್ಲಿ ಮಲಗಿ ನಿದ್ರಿಸುತ್ತಿದ್ದಾಗ ಯಾರೋ ಒಬ್ಬ ಕಪ್ಪಾದ ಕುರೂಪಿಯಾದ ವ್ಯಕ್ತಿಯು ನನ್ನ ಶರೀರವನ್ನು ಒಕ್ಕಂತೆ ಭಾಷವಾಯಿತು. ಇದರ ಫಲಾನುಫಲವನ್ನು ತಿಳಿದುಕೊಳ್ಳಲು ನಿಮ್ಮನ್ನು ಕರೆಸಿದನು. ಮಹಾರಾಜ, ಅಂಗೈ ಕಾಣು ಹುಣ್ಣಿಗೆ ಕನ್ನಡಿ ಏತಕ್ಕೆ ಮಹಾರಾಜ? ನಿಮಗೆಲ್ಲೋ ಆ ಶನಿದೇವರೇ ಕನಸಿನಲ್ಲಿ ಬರಬೇಕೇ ವಿನಃ ಮತ್ತಾರು ಬರಲು ಸಾಧ್ಯವಿಲ್ಲ ಮಹಾರಾಜ. ಒಂದನೇ ಜಾವದಲ್ಲಿ ಬಂದರೆ 1 ವರ್ಷದಲ್ಲಿಯೂ, 2ನೇ ಜಾವದಲ್ಲಿ ಬಂದರೆ 2 ವರ್ಷದಲ್ಲಿಯೂ, 3ನೇ ಜಾವದಲ್ಲಿ ಬಂದರೆ 3 ವರ್ಷದಲ್ಲಿಯೂ, 4ನೇ ಜಾವದಲ್ಲೇನಾದರೂ ಬಂದರೆ ತಕ್ಷಣವೇ ಆತನ ಫಲಾಫಲಗಳನ್ನು ಅನುಭವಿಸಬೇಕು ಮಹಾರಾಜ. ಹೌದೇನು ಪೂಜ್ಯರೇ? ಹಾಗಾದರೆ ಆ ಶನಿದೇವರು ಶಾಂತರಾಗರು. ನಾನು ರಾಜನಾದ ನಾನು ಏನು ಮಾಡಬೇಕು ಅದನ್ನು ತಿಳಿಪಡಿಸುವಂಥವರಾಗಿ ಮಹಾರಾಜ, ಕುದುರೆಯ ಲಾಳಗಳನ್ನು ತರಿಸಿ ಅದರಿಂದ ಒಂದು ಸರಿ ವಿಗ್ರಹವನ್ನು ಮಾಡಿಸಿ ಅದನ್ನು ಒಂದು ಮಣ್ಣಿದ ಕಂಬದ ಮೇಲೆ ಕೂರಿಸಿ ಅದಕ್ಕೆ ದೀಪಗಳಿಂದ ತಿರಂಕಾಸಗಳನ್ನು ತೆಗೆದು 9 ದಿನ ಪೂಜಿಸಿ ಕಪ್ಪು ವಸ್ತ್ರ, ಕಪ್ಪು ಆಕಳು, ಕಬ್ಬಿಣದ ಸಾಮಾನುಗಳನ್ನು ಆ ಶನಿದೇವರು ಪ್ರತಿತ್ವವಾಗಿ ಬ್ರಾಹ್ಮಣರಿಗೆ ದಾನ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಶಾಂತನಾಗುವನೋ ಮಹಾರಾಜ. ಪೂಜ್ಯರೇ, ಹರಿಣೋಪಿ ಅರಣೋಪಿ ಬ್ರಾಹ್ಮಣೋಪಿ ಸುರರೋಪಿ ಲಾಲಾಟ ಲಿಖಿತ ರೇಖಂ ಎನ್ನುವ ಹಾಗೆ ಹಣೆಯ ಬರಹವನ್ನು ಮೀರಿ ನಡೆದು ಆ ಹರಿಹರ ಬ್ರಹ್ಮಾದಿಗಳಿಂದಲೂ ಸಾಧ್ಯವಿಲ್ಲ. ಹೀಗಿರುವಾಗ ಈ ಅಲ್ಪ ಮಾನವನಾದ ನಾನು ಏನು ತಾನೇ ಮಾಡಲು ಸಾಧ್ಯ? ಮಹಾರಾಜ, ಹೋಮ ಹವನಗಳಿಂದಲೂ ಯಜ್ಞ ಯಾಗಾದಿಗಳಿಂದಲೂ ಆ ದೇವತೆಗಳೇ ಮನಸ್ವತಿ ಶಾಂತರಾಗಲೇ ಮಹಾರಾಜ. ನೀವು ಕೂಡ ಅರಮನೆಯಲ್ಲಿ ಅದೇ ರೀತಿ ಒಂದು ಪೂಜೆಯನ್ನು ಏರ್ಪಡಿಸಿ ಸ್ವಲ್ಪ ಮಟ್ಟಿಗಾದರೂ ಆತನನ್ನು ಶಾಂತಪಡಿಸಿ ಮಹಾರಾಜ. ಪೂಜ್ಯರೇ, ಏನಾದರೂ ಆಗಲಿ ಆ ಶನಿಯ ಪೂಜೆಯನ್ನು ಮಾಡುವುದೇ ಇಲ್ಲ. ಮಾಡುವುದಿಲ್ಲವೋ ಆ ಶನಿ ಪೂಜೆಯ ಮಾಡುವುದಿಲ್ಲವೋ ಮಾಡುವುದಿಲ್ಲವೋ ಆ ಶನಿ ಪೂಜೆಯ ಮಾಡುವುದಿಲ್ಲವೋ ಕಾಡಿದರೆ ಕಾಡಲಿ ನೋಡೆ ನ ಬಿಡುವೆನೋ ಕಾಡಿದರೆ ಕಾಡಲಿ ನೋಡೆ ನ ಬಿಡುವೆನೋ ಮಾಡುವುದಿಲ್ಲವೋ ಪೂಜರೆ ಬೇಡವೆಂದರೆ ಆತ ಕಾಡದೆ ಬಿಡುವನೆ ಬೇಡವೆಂದರೆ ಆತ ಕಾಡದೆ ಬಿಡುವನೆ ಕಾಡಿದರೆ ಕಾಡಲಿ ನೋಡೆ ನ ಬಿಡುವೆನೋ ಕಾಡಿದರೆ ಕಾಡಲಿ ನೋಡೆ ನ ಬಿಡುವೆನೋ ಮಾಡುವುದಿಲ್ಲವೋ 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 ಪೂಜ್ಯರೇ, ಪ್ರತ್ಯಕ್ಷವಾಗಿ ಬೇಡಿಕೊಂಡರು ಶಾಂತರಾಗದ ಆ ಶನಿದೇವರು ಪರೋಕ್ಷವಾಗಿ ಅನ್ಯರಿಗೆ ಕೊಡುವ ದಾನ ಧರ್ಮಗಳಿಂದ ಶಾಂತರಾಗುವರೆಂದರೆ ಇದನ್ನು ನಾನು ನಂಬಲಾರೆ. ಬಂದುದೆಲ್ಲ ಬರಲಿ,
ಭಗವಂತನ ದಯೆಯೊಂದಿರಲಿ. ಹೆಚ್ಚಿಗೆ ಏನು ಹೇಳಬೇಡಿ, ನೀವಿನ್ನೂ ಓಡುವಂತವರಾಗಿ. ಆಗಬಹುದು ಮಹಾರಾಜ. ಏನು ಬರುವುಸಿ ಮಾತಾಡಿದ ಮರೆಯ. ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಸಾರಾ ಮಹೇಶಣ್ಣವರು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿದ್ದು, ಬೆಂಗಳೂರಿಂದ ನಾನು 12 ಗಂಟೆ ಆದ್ರೂ ಸರಿ ಬರ್ತೀನಿ ಅಂತ ಹೇಳಿದ್ರು. ಆದ್ರೆ ತುಂಬಾ ತಡವಾದ ಕಾರಣ ಬರೋದಕ್ಕೆ ಆಗ್ತಿಲ್ಲ ಅಂತ ಹೇಳಿ ನಮ್ಮ ನಾಟಕವನ್ನ ಪ್ರೋತ್ಸಾಹಿಸೋದ್ರ ಮೂಲಕ 20,000 ಹಣ ಸಹಾಯವನ್ನ ಮಾಡಿ ಪ್ರೋತ್ಸಾಹಿಸಿದ್ದಾರೆ. ಅವರಿಗೆ ನಮ್ಮ ಕನಗನಹಳ್ಳಿ ಗ್ರಾಮದ ಎಲ್ಲರ ಜನರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಲು ಬಯಸ್ತೇವೆ. ಅವ್ರಿಗೆ ದಯಮಾಡಿ ಚಪ್ಪಾಳೆಯ ಮೂಲಕ ಗೌರವವನ್ನ ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಕುದುರೆ ಮಾರುವ ಚದುರನಾಗಿನ, ಕುದುರೆ ಮಾರುವ ಚದುರನಾಗಿನ ಅದರ ಮೇಲವನೇರಿಸುವೆ, ಅದರ ಮೇಲವನೇರಿಸುವೆ. ಪಡ 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 ವಿಕ್ರಮಯ ಜಯ 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 ಜಯ. ಪಾಪಿಯಾದ ವಿಕ್ರಮನು ನನ್ನನ್ನು ಜರಿದು ಯಾರಿಸಿದ ಪ್ರತಿಫಲವಾಗಿ ಈಗ ನನ್ನ ಚಮತ್ಕಾರದಿಂದ ಒಂದು ಪಂಚವರ್ಣ ಕುದುರೆಯನ್ನು ಸೃಷ್ಟಿಸಿ ನಾನು ಕಾರವಾರು ವೇಷವನ್ನು ಧರಿಸಿ ಅವರ ಉಜ್ಜಯಿನಿ ಪಟ್ಟಣವಾದಲ್ಲಿಗೆ ತೆಗೆದುಕೊಂಡೋಗಿ ಅದನ್ನು ವಿಕ್ರಯಿಸಿ ಅದರ ಮುಖಾಂತರ ಕಾಡು ಪಾಲು ಮಾಡುವೆನು. ಪಾಪಿ ದ್ರೋಹಿ ತಕ್ಕ ಫಲವನ್ನು ಅನುಭವಿಸು. मालिश करो तारक, मालिश करो, पालिश करो, पालिश करो. अच्छा बराबर, मालिश करो. कौन से गौ में राजा ऐसा, कौन से गौ में राजा ऐसा, गोडले डोले तो क्या था, गोडले डोले तो क्या था. अच्छा घोड़ा देखो जी घोड़ा, अच्छा घोड़ा देखो जी घोड़ा, सच्ची दे तो ले तो क्या था. पालिश करो. सच्ची दे तो ले तो क्या था. कौन से गौ में राजा ऐसा, घोड़ा ले तो क्या था. अरे मंत्री साहब, ಇದು ರಾಜ್ಯದೊಳಗೆ ರಾಜ भी नहीं, मंत्री भी नहीं, मंत्री है. ವರಮಾಲಾಧರ ವರಮಾಲಾಧರ ಕಾಂತನು ದೇದ ವರಮಾಲಾಧರ ಕಾಂತನು ದೇದ ಮರೆಯೋ ನೀ ಮಹಾದೇವ. ಭಕ್ತರ ಮರೆಯೋ ನೀ ಮಹಾದೇವ ವರಮಾಲಾಧರ. अरे मंत्री साहब ಸಲಾಂ ಕರೋ, ಸಲಾಂ ಕರೋ. ಎಲೇ ದೇಶಿಕರೇ, ನಿಮಗೆ ಮಂಗಳವಾಗಲಿ. ನೀವು ಯಾರು? ನಿಮ್ಮ ದೇಶ ಯಾವುದು? ಇಲ್ಲಿಗೆ ಎದಕ್ಕಾಗಿ ಬಂದಿರುವಿರಿ? उनको अरविस्तान है, अरविस्तान है. मेरा नाम कारवार है. कारवार है. हमारा घोड़ा दिक्कत को ले आया है. ಏನು ಏನು ಒಂದು ಪಂಚವರ್ಣ ಕುದುರೆಯನ್ನು ತಂದಿರುವಿರಾ? ಇದು ಕ್ರಯಕ್ಕಾಗಿ ಇದೆ ಎಂದು ಹೇಳುತ್ತಿರುವಿರಾ? ಆಹಾ, ಈ ಕುದುರೆಯನ್ನು ನೋಡಿದರೆ
ನಮ್ಮ ರಾಜ್ಯಕ್ಕೆ ಯೋಗ್ಯವಾದ ಕುದುರೆ ಎಂದು ಕಾಣುತ್ತಿರುವುದು. ಅಚ್ಚ ಅಚ್ಚ. ಹಾಗಾದರೆ ಸ್ವಲ್ಪ ಇಲ್ಲೇ ಇರುವಂತವರಾಗಿ ನಾನು ಮಹಾರಾಜನ ಬಳಿಗೆ ಹೋಗಿ ಬರುತ್ತೇನೆ. ಜಾವ ಜಾವ ಜಲ್ದಿ ಜಾವ. ಬಾನು ಕೋಟಿ ತೇಜ ಬಾನು ಕೋಟಿ ತೇಜ ಪಟ್ಟ ಕಲ್ಪ ಮೋಚ ಬಾನು ಕೋಟಿ ತೇಜ ಪಟ್ಟ ಕಲ್ಪ ಮೋಚ ಭಕ್ತರನ್ನು ಕಾಯೋ ಭಕ್ತರನ್ನು ಕಾಯೋ ನೀ ಕೃಪೆಯ ಮಾಡೋ ಗಿರಿಜಾವರ ಗಂಗಾಧರಾವರ ಗಿರಿಜಾವರ. मालिश करो पालिश करो पालिश करो. घोड़ा घोड़ा मालिश करो. मालिश करो पालिश करो पालिश करो. अच्छा अच्छा अच्छा. एक लाख ಮಹಾಪ್ರಭು ನಮಸ್ಕರಿಸಿದೆನು. ಮಂತ್ರಿ ಶೇಖರರೇ, ನಿಮಗೆ ಮಂಗಳವಾಗಲಿ. ವಿಶೇಷ ವರ್ತಮಾನವೇನು ತಿಳಿಸುವಂತವರಾಗಿ. ಮಹಾಪ್ರಭು, ಯಾರೋ ದೇಶಿಕ ವ್ಯಾಪಾರಿಯು ಒಂದು ಪಂಚವರ್ಣ ಕುದುರೆಯನ್ನು ತಂದಿರುವರು ಮಹಾಪ್ರಭು. ಹಾಗಾದರೆ ಆ ಕುದುರೆಯು ಎಲ್ಲಿರುವುದು? ಆ ಕುದುರೆಯು ಕ್ರಯಕ್ಕಿದೆ ಎಂದು ಹೇಳ್ತಿರುವರು ಮಹಾಪ್ರಭು. ಆ ಕುದುರೆಯನ್ನು ನೋಡಿದರೆ ನಮ್ಮ ರಾಜ್ಯಕ್ಕೆ ಯೋಗ್ಯವಾದ ಕುದುರೆ ಎಂದು ಕಾಣುತ್ತದೆ ಮಹಾಪ್ರಭು. ಅದನ್ನು ತಿಳಿಸಲು ಬಂದರು ಮಹಾಪ್ರಭು. ಒಳ್ಳೆಯ ಸುದ್ದಿಯನ್ನೇ ತಂದಿರುವಿರಿ. ಹಾಗಾದರೆ ಅವರು ಎಲ್ಲಿರುವರು? ನಮ್ಮ ಅರಮನೆಯ ಮುಂಭಾಗದಲ್ಲಿರುವರು ಮಹಾಪ್ರಭು. ಹಾಗಾದ್ರೆ ನಡೆಯಿರಿ, ನೋಡೋಣ. ಆಗಬಹುದು ಮಹಾಪ್ರಭು. ಶಂಭೋ ಶಂಕರ ಗಿರಿಜಾರಮಣನೆ ಶಂಭೋ ಶಂಕರ ಗಿರಿಜಾರಮಣನೆ ಪಾಲಯನ ಪರಮೇಶ ಗೌರೀಶ. मंत्री महाराज जी सलाम करो सलाम करो. ಎಲೆ ದೇಶಿಕರೇ, ನಿಮಗೆ ಮಂಗಳವಾಗಲಿ. ನೀವು ಯಾರು? ನಿಮ್ಮ ದೇಶ ಯಾವುದು? ಇಲ್ಲಿ ಏತಕ್ಕಾಗಿ ಬಂದಿರುವಿರಿ? महाराज उनको अरबिस्तान है. अरबिस्तान है. मेरा नाम कारवान है. कारवान है. हमारा घोड़ा विक्रीत को एक आया है. ಏನು? मालिश करो मालिश करो. ಈ ಪಂಚಬಣದ ಕುದುರೆಯನ್ನು ಕ್ರಯ ಮಾಡಲು ಅರಬಿಸ್ತಾನದಿಂದ ಬಂದಿರುವಿರಾ? ಹಾಗಾದರೆ ಈ ಕುದುರೆಯ ಬೆಲೆಯನ್ನು ತಿಳಿಸುವಂತವರಾಗಿ. ತಂದಿವಿ ನಾವೊಂದು ಚಂದದ ಕುದುರೆಯ ಸುಂದರವಾಗಿದೆ ನೋಡಿ. ತಂದಿವಿ ನಾವೊಂದು ಚಂದದ ಕುದುರೆಯ ಸುಂದರವಾಗಿದೆ ನೋಡಿ. ಬೇರಿ ನೋಡಿ ಬರದಲ್ಲಿ ಕುದುರೆಯ ಬೇರಿ ನೋಡಿ ಬರದಲ್ಲಿ ಕುದುರೆಯ ಒಂದು ಸವಾರಿಯ ಮಾಡಿ ನೋಡಿ. ಒಂದು ಸವಾರಿಯ ಮಾಡಿ ನೋಡಿ. ತಂದಿವಿ ನಾವು ಚಂದದ ಕುದುರೆಯ ಸುಂದರವಾಗಿದೆ ನೋಡಿ. ಸುಂದರವಾಗಿದೆ ನೋಡಿ. ಮಹಾರಾಜ್, ಮೊದಲು ನಮ್ದು ಘೋಡಾದ ಮೇಲೆ ಕುಂತು ಸವಾರಿಗೆ ಮಾಡಿ, ಆಮೇಲೆ ನಿಂದು ಖರಾಯತ್ಗೆ ಹೇಳಿ ನಾವು ಕಿರಾಯತ್ಗೆ ಕೊಡ್ತೀವಿ. ಏನು ಏನು? ಈ ಕುದುರೆ ಮೇಲೆ ಏರಿ ಸವಾರಿ ಮಾಡಿದ ನಂತರ ಈ ಕುದುರೆ ಬೆಲೆಯನ್ನು ತಿಳಿಸುವಿರಾ? ಅಚ್ಚ ಅಚ್ಚ. ಮಂತ್ರಿ ಶೇಖರರೇ, ಮಹಾಪ್ರಭು, ಇವರು ಹೇಳಿದ ಮಾತನ್ನು ಕೇಳಿದಿರಾ? ಕೇಳಿದೆ ಮಹಾಪ್ರಭು. ಹಾಗಾದರೆ ಕುದುರೆ ಪೂಜೆಗೆ ಬೇಕಾದ ಸಾಮಗ್ರಿಯನ್ನು ತರಿಸುವಂತವರಾಗಿ. ಆಗಬಹುದು ಮಹಾಪ್ರಭು.